शङ्करं शङ्कराचार्यं केशवं बादरायणं सूत्रभाषकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। ಈ ವರ್ಷದ ಶ್ರೀಮದ್ ಆದಿ ಜಗದ್ಗುರು ಶಂಕರಾಚಾರ್ಯ ಜಯಂತಿ ಉತ್ಸವದ ಕೊನೆಯ ದಿವಸ ಪ್ರವಚನ ಸೇವೆಗಾಗಿ ಶ್ರೀ ಆದಿ ಶಂಕರಾಚಾರ್ಯ ವಿರಚಿತ ವಿಷ್ಣು ಷಟ್ಪದಿ ಎಂಬುವಂತಹ ಒಂದು ಸ್ತೋತ್ರವನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ನಮ್ಮ ವಾಂಗ್ಮಯ ಸೇವೆಯನ್ನು ಆಚಾರ್ಯರ ಚರಣಾರವಿಂದಗಳಲ್ಲಿ ಅರ್ಪಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಮೊದಲು ಆ ಪೂರ್ಣ ಸ್ತೋತ್ರವನ್ನು ಪಠಣ ಮಾಡಿ ಅದರ ಆಸ್ವಾದ ತಗೊಳ್ಳೋಣ, ಆಮೇಲೆ ಆ ಸ್ತೋತ್ರದ ವಿಶ್ಲೇಷಣೆಯನ್ನು ಯಥಾಮತಿ ಮಾಡಲಿಕ್ಕೆ ಬರ್ತದೆ. ಅವಿನಯಮಪನಯ ವಿಷ್ಣೋ ದಮಯ ಮನಃಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ ದಿವ್ಯಧುನೀಮಕರಂದೇ ಪರಿಮಲ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವಭಯಖೇದಚ್ಛಿದೇ ವಂದೇ ಸತ್ಯವಿಭೇದಾಪಗಮೇನಾಥ ತವಾಹಂ ನಮಾಮಕೀನಸ್ತ್ವಂ ಸಾಮುದ್ರೋಹಿತರಂಗಃ ಕ್ವಚನ ಸಮುದ್ರೋ ನ ತಾರಂಗಃ ಉದ್ಧೃತನಗನಗಭಿದನುಜದನುಜಕುಲಾಮಿತ್ರ ಶಶಿದೃಷ್ಟೇ ದೃಷ್ಟೇ ಭವತಿ ಪ್ರಭವತಿ ನ ಭವತಿ ಕಿಂ ಭವತಿ ರಸ್ಕಾರಃ ಮತ್ಸ್ಯಾದಿಭಿರವತಾರೈರವತಾವತಾ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಭವತಾ ಭವತಾಪಭಿತೋಹಂ ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ ಭವಜಲಧಿಮಥನ ಮಂದರ ಪರಮಂದರಮಪನಯತ್ವಂ ಮೇ ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕೌ ಚರಣೌ ಇತಿ ಷಟ್ಪದಿ ಮದೀಯೇ ವದನ ಸರೋಜೆ ಸದಾ ವಸತು. ಈ ಶ್ರೀಮದ್ ಆದ್ಯ ಶಂಕರಾಚಾರ್ಯ ವಿರಚಿತ ವಿಷ್ಣು ಷಟ್ಪದಿ ಸ್ತೋತ್ರಂ. ಷಟ್ಪದಿ 6 ಶ್ಲೋಕಗಳುಳ್ಳಂತಹ ಸ್ತೋತ್ರ, ಅದಕ್ಕೆ ಷಟ್ಪದಿ ಅಂತ ಸಿಗ್ತಾರೆ. ಇಲ್ಲೇ ಅವರು ಶ್ಲೇಷಾಲಂಕಾರವನ್ನು ಉಪಯೋಗಿಸ್ತಾರೆ. ಷಟ್ಪದಿ ಅಂತಂದ್ರೆ ಭ್ರಮರ ಈ ಹೂವಿನೊಳಗೆ ಮಕರಂದವನ್ನು ಇರುವಂತಹ ಭ್ರಮರ, ಅದಕ್ಕೂ ಷಟ್ಪದಿ ಅಂತಾರೆ. ಮತ್ತು ಇಲ್ಲಿ ರಚಿಸಿದಂತಹ ಸ್ತೋತ್ರ 6 ಶ್ಲೋಕಗಳಿರುವುದರಿಂದ ಇದಕ್ಕೆ ಷಟ್ಪದಿ ಅಂತಿಕೊಂಡು ಅವರು ಹೆಸರು ಮಾಡ್ಯಾರ. ಈಗೆಲ್ಲ ತಾವೆಲ್ಲ ಸ್ತೋತ್ರವನ್ನು ಕೇಳಿದಾಗ ಅದರಲ್ಲಿಯ ಕಾವ್ಯದ ಆಸ್ವಾದವನ್ನು ತಾವೆಲ್ಲ ಅನುಭವಿಸಿರಬಹುದು. ಎಷ್ಟು ಸುಂದರವಾದಂತಹ ಶಬ್ದಗಳೊಂದಿಗೆ ಆದಿಶಂಕರರು ಭಕ್ತಿಪೂರ್ವಕವಾಗಿ ಪರಮೇಶ್ವರನಾದಂತಹ ವಿಷ್ಣುವಿಗೆ ಪ್ರಾರ್ಥನಾ ಮಾಡ್ಕೊಳ್ತಿರ್ತಾರೆ. ಅವ್ರು ಏನು ಪ್ರಾರ್ಥನಾ ಮಾಡ್ಕೋತಾರಂತಂದ್ರೆ ಅವಿನಯವನ್ನು ಕಳೆ, ಅವಿನಯ ಮಪನಯ, ಅಪನಯ ಅಂತಂದ್ರೆ ಕಡಿಮೆ ಮಾಡು, ತೆಗೆದುಹಾಕು ಅಂತ ಅರ್ಥ. ಏನನ್ನು ತೆಗೆದುಹಾಕಬೇಕು? ಅವಿನಯವನ್ನು ತೆಗೆದುಹಾಕಬೇಕು. ಈ ಪರಮಾರ್ಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಈ ವಿನಯ ಅನ್ನೋದು ಬಹಳ ಮಹತ್ವದ್ದು. ವಿದ್ಯಾ ಮತ್ತು ವಿನಯ ಅನ್ನುವಂತಹ 2 ವಸ್ತುಗಳು. ವಿನಯ ಇಲ್ಲದ ವಿದ್ಯೆ ನಿರುಪಯೋಗಿ ಆಗ್ತದೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದ್ರೆ ರಾವಣ. ಸಕಲ ವಿದ್ಯಾಪಾರಂಗತ, ವೇದ ವಿದ್ಯಾಪಾರಂಗತ, ಸಕಲ ಶಾಸ್ತ್ರ ಪಾರಂಗತನಾದರೂ ವಿನಯ ಇಲ್ಲದಿರುವುದರಿಂದ ಅವ ತನ್ನ ನಾಶ ಮಾಡಿಕೊಂಡ, ಲೋಕಕಂಟಕನಾದ ಅನ್ನುವಂಥ ವಿಷಯವನ್ನು ನಾವು ಪುರಾಣದಲ್ಲಿ ನೋಡ್ತೀವಿ. ಅದೇ ರೀತಿ ಯಾವತ್ತೂ ಕಾಲದಲ್ಲಿ ಅನೇಕ ವಿದ್ಯಾವಂತರು ವಿನಯ ಇಲ್ಲದಕ್ಕೆ ಲೋಕಕಂಟಕರಾಗ್ತಾರೆ. ಯಾವುದೂ ಉಪಯೋಗ ಆಗೋದಿಲ್ಲ, ಅವ್ರಿಗೂ ಉಪಯೋಗ ಇಲ್ಲ, ಲೋಕಕ್ಕೂ ಉಪಯೋಗ ಆಗೋದಿಲ್ಲ. ಅದಕ್ಕೆ ವಿದ್ಯೆಯ ಜೊತೆಗೆ ವಿನಯ ಇತ್ತಂತಂದರೆ ಅದರಿಂದ ಉಪಯೋಗ ಆಗ್ತದೆ. ವಿದ್ಯಾ ವಿನಯೇನ ಶೋಭತೆ, ವಿದ್ಯೆಯು ವಿನಯದಿಂದಲೇ ಶೋಭಿಸುತ್ತದೆ ಅನ್ನುವಂತಹ ಒಂದು ಮಾತನ್ನು ನಾವು ಯಾವತ್ತೂ ಕೇಳ್ತಿರ್ತೀವಿ. ಅಂತಹ ಅವಿನಯ ಅಂದರೆ ವಿನಯದ ವಿರುದ್ಧ ಶಬ್ದ ಅವಿನಯ. ಈ ಅವಿನಯ ಅನ್ನೋದು ನಮ್ಮನ್ನು ಬಹಳ ಕಾಡ್ತಿರ್ತದೆ. ನಾವು ಹೊರಗೆ ತೋರಿಸ್ತಿರ್ತೀವಿ ನಾವು ಬಹಳ ವಿನಯಶೀಲರಿದ್ದೀವಿ ಅಂತ ತಿಳ್ಕೊಂಡು,
ಧೂರ್ತತೆ, ಅದಕ್ಕೇನಂತಾರೆ ಬೆರಕಿತನ, ಧೂರ್ತತೆ. ಹೊರಗೆ ಭಾಳ ಬಗ್ಗೆ ನಡೆದಂಗೆ ಮಾಡ್ತಿರ್ತೀವಿ, ಆದರೂ ನಮ್ಮ ಅಂತರಂಗದಲ್ಲಿ ನಮಗೆ ವಿನಯ ಅನ್ನೋದು ಇರುವುದಿಲ್ಲ. ಒಂಥರದ್ದು ಸ್ವಾರ್ಥ, ದುರಹಂಕಾರ ಇತ್ಯಾದಿಗಳು ಮನೆ ಮಾಡಿರ್ತಾವೆ. ಅದನ್ನು ನಾವು ನಿರೀಕ್ಷಣೆ ಮಾಡಿ ಅದನ್ನು ನಾವು ಕಮ್ಮಿ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡೋದಿಲ್ಲ, ಅದನ್ನು ತಗೊಂಡೇ ಹೊಂಟಿರ್ತೀವಿ. ಅದಕ್ಕೆ ನಮ್ಮಲ್ಲೇ ಬಹಳ ವಿದ್ಯಾ ಇದ್ದರೂ ಸಹಿತ ನಮಗೆ ಉಪಯೋಗ ಆಗೋದಿಲ್ಲ, ನಮಗೆ ಶಾಂತಿ ಮತ್ತು ಸಮಾಧಾನ ಸಿಗುವುದಿಲ್ಲ. ಯಾಕಂತಂದರೆ ವಿನಯ ಇರುವುದಿಲ್ಲ. ವಿನಯ ಅನ್ನೋದು ಹೃದಯಾಂತರಾಳದಿಂದ ಬರಬೇಕು, ತೋರಿಕೆ ವಿನಯ ಉಪಯೋಗ ಆಗೋದಿಲ್ಲ. ಇಲ್ಲಿ ಶಂಕರಾಚಾರ್ಯರು ಏನು ಕೇಳ್ಕೊತಾರಂತಂದ್ರೆ, ಈ ಪರಮಾರ್ಥ ಮಾರ್ಗದಲ್ಲಿ ನಮಗೆ ಉನ್ನತಿ ಸಿದ್ಧಿ ಸಿಗಬೇಕಾದಂತಂದ್ರೆ ನಮ್ಮ ಅಂತರಂಗದಲ್ಲಿ ಇರುವಂತಹ ಅವಿನಯವು ಹೋಗಲಾಡಬೇಕು. ಆವಾಗ ನಮಗೆ ಈ ಪರಮಾರ್ಥ ಮಾರ್ಗದಲ್ಲಿ ಮುಂದಿನ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಶಿಷ್ಯನು ಗುರುವಿನ ಕಡೆಗೆ ಹೋದಾಗ ಅವನು ಬಹಳ ವಿನಯಶೀಲನಾಗಿರಬೇಕಾಗ್ತದೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಕನಕದಾಸರ ಪ್ರಸಂಗ. ವ್ಯಾಸತೀರ್ಥರ ಹತ್ತಿರ ಅನೇಕ ಶಿಷ್ಯಂದರು ಇರ್ತಾರೆ. ಕನಕದಾಸರು ಒಬ್ಬರು ಶಿಷ್ಯರೇ. ವ್ಯಾಸತೀರ್ಥರು ತಮ್ಮೆಲ್ಲ ಶಿಷ್ಯರ ಪರೀಕ್ಷೆ ಮಾಡಬೇಕಂತ ಒಂದು ದಿವಸ ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಟು, ಯಾರೂ ನೋಡದಂತಹ ಸ್ಥಳಕ್ಕೆ ಹೋಗಿ ಈ ಬಾಳೆಹಣ್ಣು ನೀವು ತಿಂದು ಬರಬೇಕು ಅಂತ ಹೇಳ್ತಾರೆ. ಅವರು ಯಾರೂ ನೋಡಿರಬಾರ್ದು ಅಂಥ ಸ್ಥಳಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಎಲ್ಲ ಶಿಷ್ಯಂದರು ಒಬ್ಬರು ಗುಹಾದಾಗ ಹೋಗ್ತಾನೆ, ಒಬ್ಬ ಬಾಗಿಲು ಬಾಜು ಕೂತ್ಕೋತಾನೆ, ಒಬ್ಬ ಪಲಂಗ ಬುಡಕ್ಕೆ ಕೂತು ತಿಂತಾನೆ, ಒಬ್ಬ ಅಡುಗೆ ಮನೆಯಾಗಿನ ದೀಪ ಆರಿಸಿ ತಿಂತಾನೆ, ಒಬ್ಬ ಮಚ್ಚರ ಮನೆಯಾಗ ಹೋಗಿ ತಿಂತಾನೆ. ಎಲ್ಲ ಕಡೆ ಎಲ್ಲೆಲ್ಲೆಲ್ಲಿ ಹೋಗಿ ತಿಂದು ಬರ್ತಾರೆ. ಆಮೇಲೆ ಬಾಳೆಹಣ್ಣು ತಿಂದು ತಿರುಗಿ ಬರ್ತಾರೆ. ಕನಕದಾಸ ಮಾತ್ರ ಆ ಬಾಳೆಹಣ್ಣು ಹೆಂಗಿದ್ದ ಹಂಗೆ ತೊಗೊಂಡು ಗುರುಗಳ ಕಡೆ ಬರ್ತಾನೆ. ಯಾಕೋ ಕನಕ ನೀ ಯಾಕೆ ತಿನ್ನಲಿಲ್ಲ ಅಂತ ಕೇಳ್ತಾರೆ. ಆವಾಗ ಕನಕದಾಸ ಹೇಳ್ತಾನೆ, ಸರ್ವಸಾಕ್ಷಿ ರೂಪನಾದಂತಹ ಭಗವಂತ ಎಲ್ಲ ಕಡೆ ನೋಡ್ತಿರ್ತಾನೆ, ಅವನು ಕಾಣಿಸ್ಲಾರದಂಥ ಸ್ಥಳನೇ ಇಲ್ಲ, ಯಾವತ್ತೂ ನಾನು ನೋಡ್ತಿರ್ತಾನೆ, ಹೆಂಗೆ ತಿನ್ಲಿಕ್ಕೆ ಸಾಧ್ಯ ಆಗ್ತಿದ್ದು ಅಂತ ತಿಳ್ಕೊಂಡು ಹೇಳ್ತಾನೆ. ಅದಕ್ಕೆ ನಾನು ತಿನ್ನಲಿಲ್ಲ ಅಂತ ಹೇಳ್ತಾನೆ. ಇದು ವಿನಯದ ಒಂದು ನಿದರ್ಶನ. ಅಂದ್ರೆ ಕನಕದಾಸರು ಭಗವಂತನ ಸರ್ವಾಂತರ್ಯಾಮಿತ್ವ ಗುರುಗಳು ಏನು ಬೋಧಿಸ್ತಿದ್ರು ಅದನ್ನು ಸರಿಯಾಗಿ ತಿಳ್ಕೊಂಡಿದ್ದ, ಅದನ್ನು ವಿನಯಪೂರ್ವಕವಾಗಿ ಅನುಷ್ಠಾನಕ್ಕೆ ತಂದ ಅಂತ ತಿಳ್ಕೊಂಡು ಅವನಿಗೆ ವಿನಯಶೀಲ ಅಂತಾರೆ. ಉಳಿದವರೆಲ್ಲ ದುರಹಂಕಾರಿಗಳು. ಗುರುಗಳು ಏನೋ ಹೇಳ್ತಿರ್ತಾರೆ ಭಗವಂತ ಸರ್ವಾಂತರ್ಯಾಮಿ, ಇರಲಿ ಬೇಡು, ಅದು ಅದ್ರ ಪೂರ್ತಕ್ಕೆ ಇರ್ತದೆ, ನನ್ಯಾರು ನೋಡ್ಯಾರಿಲ್ಲ, ನಾ ಬಚ್ಚರ ಮನೆ ಹಾಕಿ ತಿಂದನಂತ ಧೂರ್ತ ಹೇಳ್ತಾನೆ. ಖರೆ ಭಗವಂತ ಯಾವತ್ತೂ ನಿರೀಕ್ಷಣೆ ಮಾಡ್ತಿರ್ತಾನೆ ಅನ್ನುವಂಥ ಒಂದು ವಿನಯ ಕನಕದಾಸರಲ್ಲಿತ್ತು ಅಂದುಕೊಂಡು ಅವರು ಹೆಚ್ಚಿನ ಎತ್ತರ ಪದವಿಗೆ ಹೋದರು ಅನ್ನುವಂಥದ್ದೆಲ್ಲ ನಮಗೆ ಗೊತ್ತು. ಅರುಣಿಯ ಕಥೆ ವಿನಯದ ಒಂದು ನಿದರ್ಶನ. ಮಹಾಭಾರತದಲ್ಲಿಯ ಕಥೆ ಗುರುಚರಿತ್ರೆಯಲ್ಲಿಯೂ ಬಂದದೆ. ಧೌಮ್ಯ ಋಷಿಗಳು ಹೇಳ್ತಾರೆ, ನಾವು ಹೊಲದಾಗ ಬಿತ್ತೀನಿ, ಅದಕ್ಕೊಂದು ಸ್ವಲ್ಪ ನೀರು ಹಾಯಿಸ್ಬೇಕಾಗಿದೆ, ಸ್ವಲ್ಪ ನೀರು ಹಾಯಿಸಿ ಬಾ ಅಂತ ತಿಳ್ಕೊಂಡು ಹೇಳ್ತಾರೆ. ಅಲ್ಲಿ ಬಾಜುಕೊಂದು ಹಳ್ಳ ಹರಿತಿರ್ತದೆ. ಅರುಣಿ ಹೋಗಿ ನೋಡ್ತಾನೆ, ಆ ಹಳ್ಳದಾಗಿನ ನೀರನ್ನು ಆ ಹೊಲದ ಕಡೆ ತಿರುಗಿಸ್ಬೇಕಾಗಿರ್ತದೆ. ಎಷ್ಟೋ ಪ್ರಯತ್ನ ಮಾಡ್ತಾನೆ, ಕಲ್ಲು ಸರಿಸ್ತಾನೆ, ಮಣ್ಣು ಸರಿಸ್ತಾನೆ, ಆ ನೀರೇನು ಅಲ್ಲಿ ಹೋಗೋದಿಲ್ಲ. ಅವಾಗ ಅವನು ಸ್ವತಃ ಏನು ಮಾಡ್ತಾನಂತಂದ್ರೆ ತನ್ನ ದೇಹವನ್ನೇ ಆ ಹಳ್ಳಕ್ಕೆ ಅಡ್ಡಲಾಗಿ ಮಲಗಿಸಿಬಿಡ್ತಾನೆ. ಆವಾಗ ನೀರು ನಿಂದಿರ್ತದೆ, ಅದು ಹೆಚ್ಚಾಗಿ ಲೆವೆಲ್ ಹೆಚ್ಚಾಗಿ ಆ ಹೊಲದ ಕಡೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಭಾಳ ಆನಂದ ಆಗ್ತದೆ ಅವಾಗ. ಹೊಲದ ಕಡೆ ನೀರು ಹೊಂಟಿತು, ನನಗೇನೇ ತ್ರಾಸಾಗಲಿ, ನೀರಾಗಿ ಬಿದ್ದು ಎಷ್ಟೋ ತನಕ ನಿಂದಿರ್ಬೇಕಲ್ಲಿ, ನೀರೆಲ್ಲ ಹಾಯೋ ತನಕ ಥಂಡಿ ಅಂಥದ್ರಾಗ ನಾ ಇಲ್ಲೇ ಗುರುವಿನ ಆಜ್ಞಾ ಪರಿಪಾಲನೆ ಮಾಡಲಿಕ್ಕೆ, ಗುರುವಿನ ಅಪೇಕ್ಷೆಯನ್ನು ಪೂರ್ಣ ಮಾಡಲಿಕ್ಕೆ ನಾ ಅಡ್ಡು ಬಿದ್ದರೂ ಚಿಂತಿಲ್ಲ, ಆ ಗುರುವಿನ ಅಪೇಕ್ಷೆ ಪೂರ್ಣ ಆಗಬೇಕು ಅನ್ನುವಂತಹ ಒಂದು ವಿನಯವನ್ನು ಅಲ್ಲಿ ಪ್ರದರ್ಶನ ಮಾಡಿ ತನ್ನ ದೇಹವನ್ನೇ ಅಡ್ಡಲಾಗಿಟ್ಟು ಆ ಹೊಲಕ್ಕೆಲ್ಲ ನೀರು ಹಣಿಸುವಂಗೆ ಮಾಡ್ತಾನೆ. ರಾತ್ರಿ ಆಗ್ತದೆ, ಬೆಳತನಕ ಹಾದಿ ನೋಡ್ತಾರೆ ಧೌಮ್ಯ ಋಷಿಗಳು, ಇನ್ನೂ ಅರುಣಿ ಯಾಕೆ ಬಂದಿಲ್ಲ ಅಂತ ಭಾಳ ಕಾಳಜಿ ಆಗ್ತದೆ. ಅವಾಗೆಲ್ಲ ಅರಣ್ಯ ಇರ್ತದೆ, ಯಾವ ಹುಲಿ ಬಂದು ಎತ್ಕೊಂಡು ಹೋತೋ ಏನೋ ಪಾಪ ಹುಡುಗನ ಅಂತ ತಿಳ್ಕೊಂಡು ಧೌಮ್ಯ ಋಷಿಗಳು ಬೆಳಗ್ಗೆ ಮುಂಜಾನೆ ದೀಪ ಹಚ್ಕೊಂಡು ಬರ್ತಾರೆ. ಅರುಣಿ ಅರುಣಿ ಅಂತ ಒದರ್ಕೋತಾರೆ. ಅರುಣಿ ಅಂತ ಒದಗಿದ ಕೂಡಲೇ ಗುರುಗಳೇ ನಾನು ಇಲ್ಲಿದ್ದೇನೆ ಅಂತ ತಿಳ್ಕೊಂಡು ಮತ್ತೆ ಆಗಿಂದಾಗ ಉತ್ತರ ಕೊಡ್ತಾನೆ ಅಲ್ಲಿ ಧನಿ ಒಳಗೆ. ಆವಾಗ ಧೌಮ್ಯ ಋಷಿಗಳು ಬಂದು ಅವನ ಅಪ್ಕೋತಾರೆ. ಅವನ ವಿನಯವನ್ನು ಅವರು ಮನ್ನಿಸಿ ಅವನಿಗೆ ಸಕಲ ವಿದ್ಯಾ ಪಾರಂಗತ ಮಾಡ್ತಾರೆ ಅನ್ನುವಂಥ ಕಥೆ ಬರ್ತದೆ. ಇದು ವಿನಯ. ವಿನಯ ಅಂತಂದ್ರೇನು, ಏನು ಗುರುಗಳ ಅಪೇಕ್ಷೆ ಅದನೋ ಅದನ್ನು ಪೂರ್ಣ ಮಾಡುವುದು ಅನ್ನುವಂಥ ಒಂದು ವಿನಯ. ನಮ್ಮ ಸಾಮಾನ್ಯ ವ್ಯವಹಾರದಲ್ಲಿ ಸಹಿತ ಅನೇಕ ವಿನಯಗಳು ಇರ್ತಾವೆ. ಮನೆಯೊಳಗೆ ಅಜ್ಜ ಸ್ವಲ್ಪ ಅಜಾರಿಯಾಗಿ ಮಲ್ಕೊಂಡಿರ್ತಾನೆ, ನಾವೆಲ್ಲ ವಯಸ್ಕರು ಕಚೇರಿಗೆ ಹೋಗೋರು, ಮನೆಯಾಗ ಕೆಲಸ ಮಾಡೋರೆಲ್ಲ ಇರ್ತೀವಿ. ಅಜ್ಜ ಮಲ್ಕೊಂಡು ವಿಶ್ರಾಂತಿ ತಗೋತಿರ್ತಾನೆ, ನಾವೇನೋ ನಮ್ಮ ಕೆಲಸ ಮಾಡ್ಕೋತಿರ್ತೀವಿ. ಆದರೂ ಡರ್ ಅಂತ ಕುರ್ಚಿ ಜಗ್ಗೋದು, ಟಪ್ ಟಪ್ ಜೋರ್ಲೆ ನಡೆಯೋದು, ಇಂಥವು ಕೆಲಸ ಮಾಡಿ ಅಜ್ಜಗೆ ಡಿಸ್ಟರ್ಬ್ ಆಗುವ ಹಂಗೆ ಮಾಡೋದು, ಅಜ್ಜಗೆ ತೊಂದರೆ ಆಗುವ ಹಂಗೆ ಮಾಡೋದು.
ಇಲ್ಲೇನದ ಅಜ್ಜಗೆ ತ್ರಾಸಾಗಬಾರ್ದಂಗೆ ನಡ್ಕೊಳ್ಳೋದು ಅನ್ನೋದು ವಿನಯ. ಅದನ್ನು ಮಾಡ್ಲಿಕ್ಕೆ ಬರ್ತದೆ, ನನ್ನ ಕೆಲಸ ನಾವು ಮಾಡ್ಕೊಳ್ಳಿಕ್ಕೆ ಬರ್ತದೆ. ಒಂದು ಸ್ವಲ್ಪ ವಿನಯಪೂರ್ವಕವಾಗಿ ಮಾಡ್ಕೊಂಡಿವಿ ಅಂತಂದ್ರೆ ಅದು ಒಳ್ಳೆಯದಾಗ್ತದೆ. ಶಾಲೆ ಒಳಗೆ ಎಲ್ಲ ಕಡೆ ಕ್ಲಾಸ್ ನಡೆದಿರ್ತಾವೆ. ಒಬ್ಬ ಹುಡುಗ ಸ್ವಲ್ಪ ಲೇಟ್ ಬರ್ತಾನೆ. ಅವ್ನು ಲೇಟ್ ಬಂದದ್ದು ಒಂದು ಅಪರಾಧ ಅಲ್ಲದೇ ಗದ್ದಲ ಮಾಡ್ಕೋತ ಬರ್ತಾರೆ. ಈಗ ಹುಡುಗರು ತಮ್ಮ ಮಾತಾಡ್ಕೋತ ಹೇ ನಕ್ಕೋತ ಜೋರ್ಲೆ ಕಾಲ ಒಕ್ಕೋತ ಬರ್ತಿರ್ತಾರೆ. ಎಲ್ಲ ಕ್ಲಾಸ್ಗಳಿಗೆ ಡಿಸ್ಟರ್ಬೆನ್ಸು, ಒಳಗಿನ ಹುಡುಗರೆಲ್ಲ ಹೊರಗೆ ನೋಡ್ತಾರೆ, ಅಲ್ಲಿ ಮಾಸ್ತರ್ ಹೋಗಿ ಹೇಳ್ತಿರ್ತಾರೆ. ಇದು ಅವಿನಯ. ಹುಡುಗರು ತಾವು ಮಾಡಿದ್ದೊಂದು ಅಪರಾಧ ಅಲ್ಲದ ಮತ್ತೆ ಇಲ್ಲಿ ಗದ್ದಲ ಮಾಡ್ಕೋತ ಹೋಗ್ತಾರೆ, ಇದು ದೊಡ್ಡ ಅಪರಾಧ. ಇಂಥವು ಅನೇಕ ಉದಾಹರಣೆಗಳ ಮೂಲಕ ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಕೂಡ ವಿನಯ ಬೇಕಾಗ್ತದೆ. ಮತ್ತು ಪಾರಮಾರ್ಥಿಕ ವಿಷಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸೂಕ್ಷ್ಮವಾದಂತಹ ವಿನಯ ನಮಗೆ ಬೇಕೇ ಬೇಕು. ಇದನ್ನು ಒಂದನೇ ದಿವಸ ನಮ್ಮ ಚಿತ್ಪ್ರಕಾಶಾನಂದ ಸ್ವಾಮಿಗಳು ಹೇಳಿದರು, ಮುಮುಕ್ಷು ಅಂದರೆ ಮೋಕ್ಷವನ್ನು ಬಯಸುವವರಿಗೆ, ಪರಮಾರ್ಥದಲ್ಲಿ ಮುಂದುವರಿಯುವಂಥ ಇಚ್ಛಾ ಇದ್ದವರಿಗೆ ಒಂದು ಸೂಕ್ಷ್ಮ ಭಾವ ಇರಬೇಕಾಗ್ತದೆ ಅಂತ ಹೇಳ್ತಾರೆ. ಅದೇ ವಿನಯ. ಅಂತಹ ವಿನಯವನ್ನು ಮೊದಲು ಕೇಳ್ಕೋತಾರೆ. ಮೊದಲು ಶಂಕರಾಚಾರ್ಯರು ಕೇಳ್ಕೊಳ್ಳೋದೇನು, ನನಗೆ ವಿನಯವನ್ನು ದಯಪಾಲಿಸು ಅಂದ್ರೆ ನನ್ನಲ್ಲಿರುವಂಥ ಅವಿನಯವನ್ನು ತೆಗೆದುಹಾಕು. ಅವಿನಯ ಮಪನಯ ವಿಷ್ಣು. ಹೇ ವಿಷ್ಣುವೇ, ಸರ್ವವ್ಯಾಪಕನಾದಂತಹ ಭಗವಂತನೇ, ನನ್ನ ಹೃದಯಾಂತರಾಳದಲ್ಲಿರುವಂತಹ ಅವಿನಯವನ್ನು ತೆಗೆದುಹಾಕು. ಒಂದು ಸೂಕ್ಷ್ಮವಾದಂಥ ಒಂದು ಸೊಕ್ಕು ಅಹಂಕಾರ ನಮ್ಮಲ್ಲಿರ್ತದೆ, ಅದನ್ನು ನಾವು ತೆಗೆದು ಹಾಕಬೇಕು. ಅದನ್ನು ಮಂದಿ ಯಾರೂ ಗುರುತಿಸುವುದಿಲ್ಲ, ಗುರುಗಳಿಗೆ ಸಹಿತ ತಿಳಿಯುವುದಿಲ್ಲ. ಅದನ್ನು ನಾವೇ ನೋಡ್ಕೋಬೇಕು. ನಮ್ಮ ಅಂತರಂಗದಲ್ಲಿ ನಾವು ನೋಡಿಕೊಂಡು ಆ ಏನು ಕಸ ಅದನ್ನು ಅದನ್ನು ನಾವು ತೆಗೆದು ಹಾಕಿದಾಗ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಮನಸ್ಸು ಶುದ್ಧ ಆದ ಮೇಲೆ ಪರಮಾರ್ಥದೊಳಗೆ ಪ್ರಗತಿ ಆಗ್ತದೆ ಅನ್ನುವಂತಹ ವಿಷಯ ಒಂದು ಸಂದೇಶವನ್ನು ಆಚಾರ್ಯರು ಕೊಡ್ತಾರೆ. ಅದಕ್ಕೆ ಭಗವಂತನಿಗೆ ಅವಿನಯವನ್ನು ತೆಗೆದುಹಾಕು ಅಂತ ಹೇಳ್ತಾರೆ. ದಮಯ ಮನಃ, ಮನಸ್ಸನ್ನು ದಮನ ಮಾಡು. ಮನಸ್ಸು ಬಹಳ ಚಂಚಲ, ಅಲ್ಲೇ ಇಲ್ಲೇ ಸುತ್ತಾಡ್ಲಿಕ್ಕತ್ತದ. ಒಂದೇ ಕಡೆ ಅದು ನಿಲ್ಲುವಾಲ್ತು, ನಿನ್ನ ಭಕ್ತಿ ಮಾಡಲಿಕ್ಕೆ ಅದು ತಯಾರಿ ಆಗುವಾಲ್ತು ಅಂತ ತಿಳ್ಕೊಂಡು ಹೇಳಿ ಅದನ್ನು ದಮನ ಮಾಡು. ಅಂದರೆ ಅದೇನು ಹೊಯ್ದಾಡ್ತಿರ್ತದಲ್ಲ ಅದನ್ನು ಸ್ವಲ್ಪ ನಿಂದಿರಿಸು, ಕೃಪಾ ಮಾಡಿ ನಿಂದಿರಿಸು ಅಂತ ಹೇಳ್ತಾರೆ. ಶಮಯ ವಿಷಯ ಮೃಗ ತೃಷ್ಣಾಂ. ವಿಷಯ ಮೃಗ ತೃಷ್ಣಾಂ ಅಂತಂದ್ರೆ ಮರೀಚಿಕೆ ಅಂದ್ರೆ ತಾವೆಲ್ಲ ನೋಡಿರಿ, ಮೆರೇಜ್ ಅಂತೀವಲ್ಲ. ಬಿಸಿಲ ಕಾಲದೊಳಗೆ ಈ ಬಯಲುದೊಳಗೆ ಬಿಸಿಲಿನ ಒಂದು ಪರಿಣಾಮದಿಂದ ನೀರು ಹರಿದಂಗೆ ಅನಿಸ್ತಿರ್ತದೆ. ಶುದ್ಧವಾದಂಥ ನೀರಿನ ಒಂದು ನದಿ ಹರಿಲಿಕ್ಕತ್ತದ ಹಿಂಗೆ ಕಾಣಿಸ್ತಿರ್ತದೆ ದೂರಿಂದ. ಮೃಗಗಳು ಏನು ಮಾಡ್ತಾವೆ, ಅಲ್ಲಿ ನೀರು ಸಿಗ್ತದಂತ ತಿಳ್ಕೊಂಡು ಅದನ್ನು ಬೆನ್ನು ಹತ್ತಿ ಹೋಗ್ತಾವೆ. ಅವು ಎಷ್ಟು ಓಡ್ತಾವೋ ಅಷ್ಟು ದೂರ ಅದು ಸರ್ಕೋತ್ ಹೋಗ್ತದೆ. ಅವಕ್ಕೆ ನೀರೇ ಸಿಗುವುದಿಲ್ಲ. ಮೈಲುಗಟ್ಟಲೆ ಓಡಾಡಿದ್ರು ನೀರು ಸಿಗುವುದಿಲ್ಲ. ಅದಕ್ಕೆ ಮೃಗ ತೃಷ್ಣಾಂ ಅಂತಾರೆ. ಮೃಗಗಳು ಆ ಮರೀಚಿಕೆಯನ್ನು ನೋಡಿ ಹಂಗೆ ನೀರಿಡಿಕೆಯ ತಿರ್ಸ್ಕೊಳ್ಳಿಕ್ಕೆ ಬೆನ್ನು ಹತ್ತಾವೋ ಹಂಗೆ ನಾವೇನು ಮಾಡ್ತೀವಿ, ತೃಪ್ತಿ ಅನ್ನೋದನ್ನು ಕಾಣದೆ ಯಾವತ್ತೂ ವಿಷಯ ಸೇವನೆಯನ್ನು ಮಾಡ್ಕೋತ ಹೋಗ್ತೀವಿ. ಸುದೈವದಿಂದ ಇಲ್ಲೆಲ್ಲ ನಮ್ಮ ಚಿದಂಬರ ನಗರವಾಸಿಗಳು ಯಾರ ದುಶ್ಚಟಕ್ಕೆ ಬೀಳ್ದು ಕೆಟ್ಟ ಏನು ಇವನ್ನ ಸೀನ್ಸ್ ದೃಶ್ಯಗಳನ್ನು ನೋಡ್ತೀವಿ. ಅಂಥವು ಇಲ್ಲಿ ಯಾರು ನೋಡ್ಲಿಕ್ಕೆ ಸಿಗೋದಿಲ್ಲ. ಆದರೆ ಕೆಲವರು ಕುಡುಕರು ಮನೆಯೊಳಗೆಲ್ಲ ದಾರಿದ್ರ್ಯ ಬಂದಿರ್ತದೆ, ತಮ್ಮ ಆರೋಗ್ಯನೂ ಕೆಟ್ಟಿರ್ತದೆ. ಅದೇನೋ ಲಿವರ್ ಕ್ಯಾನ್ಸರ್ ಅಂತ ಏನೇನೋ ವಿಕಾರ ಆದರೂ ಸಹಿತ ಒಂದು ಬಾಟ್ಲಿ ಹೊಡೆಯೋದನ್ನ ಏನೂ ಬಿಡಂಗಿಲ್ಲ. ಅದೇನು ಬೇಕಾದಾಗಲಿ ಒಂದು ಪೆಗ್ ಬೇಕೇ ಅಂತಾನೆ. ಸಿಗರೇಟ್ ಸೇದವರು ಮಂದಿಗೆಲ್ಲ ತ್ರಾಸ ಆಗ್ತಿರ್ತದೆ, ತಾವು ಹೊಗಿಬಿಡ್ತಾರೆ. ಮಂದಿಗೆ ತ್ರಾಸ ಆಗ್ತದೆ, ಪ್ಯಾಸಿವ್ ಸ್ಮೋಕಿಂಗ್ ಅಂತಾರೆ. ಅದರಿಂದ ಸಹಿತ ಎಷ್ಟು ದುಷ್ಪರಿಣಾಮಗಳಾಗ್ತಾವೋ ಅದು ಗುರುತಿದ್ದು ಸಹಿತ ಧೂಮ್ರಪಾನವನ್ನು ಮಾಡ್ತಿರ್ತಾರೆ. ಇದು ಅವಿನಯದ ಒಂದು ಲಕ್ಷಣ. ಅದರಿಂದ ಏನಾಗ್ತದೆ, ಮನೆಯೊಳಕ್ಕೆಲ್ಲ ಈಗೆಲ್ಲ ಸ್ವಲ್ಪ ಯಾರು ಧೂಮ್ರಪಾನ ಮಾಡೋದಿಲ್ಲ, ಬಹಳ ಸ್ವಚ್ಛ ಆಗ್ತಾವೆ ಮನೆಗೆ. ಎಲ್ಲರ ಮನೆಯಾಗ ಯಾರು ಧೂಮ್ರಪಾನ ಮಾಡೋದು ನಮ್ಗೆ ಕಾಣಿಸ್ಬರೋದಿಲ್ಲ. ಈಗ ಪೆಗ್ ಹೊಡಿತಿರ್ತಾರೆ, ಅದು ಬೇರೆ ಬಾಳ ಮುಚ್ಚಿಕೊಂಡ. ಖರೆ ಧೂಮ್ರಪಾನ ನಮಗೆ ಕಂಡು ಬರೋದಿಲ್ಲ. ಅದೊಂದು ಹಳೆಯ ಬೆಳವಣಿಗೆ. ಆ ಧೂಮ್ರಪಾನದಿಂದ ಏನಾಗ್ತದೆ, ಇಡೀ ವಾತಾವರಣ ಕೆಟ್ಟು ಸಣ್ಣ ಹುಡುಗರ ಮೇಲೆ ಪರಿಣಾಮ ಆಗ್ತದೆ, ಮತ್ತು ಉಳಿದವ್ರ ಮೇಲೆಲ್ಲ ಪರಿಣಾಮ ಆಗ್ತದೆ. ಅದನ್ನು ನೋಡಲಾರದೆ ಲೆಕ್ಕಿಸಲಾರದೆ ತಮ್ಮ ಚಟ ತಿರ್ಸ್ಕೋಬೇಕು, ವಿಷಯ ವಾಸನ ತಿರ್ಸ್ಕೋಬೇಕು ಅಂದ್ಕೊಂಡು ಅದನ್ನು ಮಾಡ್ಕೋತ ಹೋಗ್ತಾರೆ. ಕೆಲವರಿಗೆ ಬರೀ ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿರ್ತಾರೆ, ಸುಗ್ರಾಸ ಭೋಜನ, ಆದರೂ 4 ಗಂಟೆಗೆ ಭಜಿ ವಾಸ ಬಿಡ್ತಿಲ್ಲೋ ಅಲ್ಲಿ ಹೊಂಟು ಬಿಡ್ತಾರೆ. ಇವೆಲ್ಲ ಏನಂತಾರೆ, ವಿಷಯ ಸೇವನೆ. ಏನೋ ಮನಸ್ಸಿನಾಗ ಬಂದ ಕೂಡಲೇ ಅದನ್ನು ಹೋಗೇ ಬಿಡುವುದು ಇಂಥವು. ಇದಲ್ಲದೆ ಅನೇಕ ವಿಷಯಗಳು ಬಹಳ ಘಾತುಕವಾದಂಥ ಪರಿಣಾಮ ಮಾಡುವಂತಹ ವಿಷಯಗಳನ್ನು ಸಹಿತ ಸೇವನೆ ಮಾಡ್ತಾರೆ. ಅದು ಕೆಟ್ಟಂತ ಗುರುತಿರ್ತದೆ. ಖರೆ ತಮಗೆ ಕೌನ್ಸಿಲಿಂಗ್ ಬೋಧ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅವರಲ್ಲೇ
ಇರುವುದಿಲ್ಲ. ಯಾಕಂತಂದ್ರೆ ಅವರಿಗೆ ವಿವೇಕ ಇರುವುದಿಲ್ಲ, ವಿವೇಕ ಬಲ ಇರುವುದಿಲ್ಲ, ವಿನಯ ಬಲ ಇರುವುದಿಲ್ಲ. ಅದಕ್ಕೆ ಏನು ಮಾಡಬೇಕ್ರಿ ಅಂತಕೊಂಡು ಪ್ರಶ್ನೆ ಮಾಡಿದಾಗ ಭಗವಂತನಿಗೆ ಶರಣ ಹೋಗಬೇಕು. ಅದಕ್ಕೆ ಶಂಕರಾಚಾರ್ಯರು ಪ್ರಾರ್ಥನಾ ಮಾಡ್ಯಾರಿಲ್ಲೇ ಬಹಳ ಕಳಕಳಿಯಿಂದ. ಅವಿನಯ ಮಪನಯ ದಮಯ ಮನ ಶಮಯ ವಿಷಯ ಮೃಗ ತೃಷ್ಣಾಂ. ವಿಷಯ ಸೇವನೆಯ ಒಂದು ನಿರುಡಿಕೆ ಏನು ನನಗದನೋ ಅದನ್ನು ಶಮನ ಮಾಡಪ್ಪ ದಯವಿಟ್ಟು ಅಂತ ತಿಳ್ಕೊಂಡು ಬಹಳ ಕಳಕಳಿಯಿಂದ ಇಲ್ಲೇ ಕೇಳ್ಕೊಂಡಾರೆ. ಮುಂದಿನ ಪ್ರಾರ್ಥನೆಯಲ್ಲಿ ಭೂತದಯಾಂ ವಿಸ್ತಾರಯ ತಾರಯ ಅಂತ ತಿಳ್ಕೊಂಡ. ಅಂದ್ರೆ ದಯಾ ಅನ್ನುವಂತಹದ್ದು ಇನ್ನೊಂದು ಸದ್ಗುಣ. ವಿನಯ ಅನ್ನೋದು ಬಹಳ ದೊಡ್ಡ ಸದ್ಗುಣ, ಈಗಾಗಲೇ ನಾವು ನೋಡೀವಿ. ವಿಷಯದಲ್ಲಿ ವೈರಾಗ್ಯ ಇದು ಮತ್ತೊಂದು ಒಳ್ಳೆಯ ಗುಣ. ಇನ್ನೂ ಒಂದು ಒಳ್ಳೆಯ ಗುಣ ಏನಪ್ಪ ಮುಮುಕ್ಷುವಿಗೆ ಅಂತಂದ್ರೆ ಭೂತದಯೆ. ಭೂತದಯೆ ಅಂದರೆ ಸಮಸ್ತ ಪ್ರಾಣಿಗಳು ನಮ್ಮ ಪರಿಸರದಲ್ಲಿ ಏನಿರ್ತಾವೆ, ಪ್ರಾಣಿಗಳಂತಂದ್ರೆ ಎಲ್ಲರೂ ಬಂದರು, ಮನುಷ್ಯರು ಬಂದರು, ಇತರೆ ಪ್ರಾಣಿಗಳು ಎಲ್ಲರೂ ಬಂದರು. ತಂದೆ ತಾಯಿಯರು, ಅಣ್ಣ ತಮ್ಮಂದಿರು, ಅಜ್ಜಿಗಳು, ಮೌಶಿಗಳು, ಮನೆಯಾಗ ಯಾರ್ಯಾರು ಇರ್ತಾರೋ, ನೆರೆಹೊರೆಯವರು, ಮಿತ್ರರು, ಇವರು ಎಲ್ಲರ ಮೇಲೆ ಒಂದು ದಯಾದೃಷ್ಟಿ. ದಯಾದೃಷ್ಟಿ ಅಂತಂದ್ರೆ ಪಾಪ ಹಂಗಂತಲ್ಲ, ಒಂದು ಸಿಂಪಥಿ, ಒಂದು ಕರುಣೆ ಅವ್ರ ಮೇಲೆ ನಮಗೆ ಇರಬೇಕು. ಆ ದೃಷ್ಟಿ ನಮ್ಮ ಕಡೆ ಇರಬೇಕು ಅಂತಕೊಂಡು ಹೇಳ್ತಾರೆ. ದಯಾದೃಷ್ಟಿ ಅಂತಂದ್ರೆ ನನ್ನ ಮೇಲೆ ದಯಾ ಮಾಡಿದ್ರ ಅರ್ಥ ಏನು, ಅವು ಭಾಳ ದೊಡ್ಡವನ ಭಾಳ ಹಿಂಗಂತಲ್ಲ. ಸಿಂಪತಿ, ಕೋಆಪರೇಷನ್, ಸಹಕಾರ್ಯ ಈ ದಯಾ ಅನ್ನೋದ್ರ ಒಂದು ಮೂಲ ಲಕ್ಷಣ. ನಾವು ಯಾವಾಗ ಇತರೆ ಜನರೊಂದಿಗೆ ಸಹಕಾರ್ಯ ಮಾಡ್ತೀವೋ ಅವ ದಯಾಮಯನಿದ್ದಾನ ಅಂತಕೊಂಡು ನಾವು ಹೇಳ್ತೀವಿ. ಅದೇ ರೀತಿ ಅನೇಕ ಪ್ರಾಣಿಗಳಿರ್ತಾವೆ. ಆಕಳು ಹೊಂದಿರ್ತದೆ, ನಾಯಿಗಳು, ಬೆಕ್ಕುಗಳು, ಇವೆಲ್ಲ ಮೂಕ ಪ್ರಾಣಿಗಳು. ಅವ್ರ ಮೇಲೆ ನಾವು ದಯಾ ಮಾಡಬೇಕು. ಅವು ಕೆಟ್ಟ ಸ್ಥಿತಿ ಒಳಗೆ ಹಸಿವು ನೀರಡಿಕೆಯಿಂದ ಬಳಲುತ್ತಿರ್ತಾವ. ಒಬ್ಬ ಭಿಕ್ಷುಕ ಇರ್ತಾನೆ, ಒಂದು ದರಿದ್ರ ಕುಟುಂಬ ಇರ್ತದೆ ನಮ್ಮ ದೃಷ್ಟಿ ಒಳಗೆ ಕಾಣುವಂಥದ್ದು. ಅವ್ರಿಗೆ ಆಗಾಗ ನಮಗೆ ಎಷ್ಟು ಆಗ್ತದಷ್ಟು ನಾವು ಸಹಾಯ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿ ನಮಗಿರಬೇಕು. ಅದಕ್ಕೇನಂತಾರೆ ಭೂತದಗೆ. ಉಳಿದದ್ದೆಲ್ಲ ಏನೇನು ವಸ್ತುಗಳು, ಜೀವಂತ ವಸ್ತುಗಳು, ಜೀವರಾಶಿಗಳು, ಅದ್ರ ಮೇಲೆ ನಮ್ಗೆ ದಯಾಭಾವ ಇರಬೇಕು. ಅದರ ಅರ್ಥ ನಾವೇನು ಭೋಗ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಭಾಗವನ್ನಾದರೂ ಅದ್ರ ಸಲುವಾಗಿ ನಾವು ಮೀಸಲಿಡಬೇಕು. ಅನಾಥಾಶ್ರಮಗಳು ಇರ್ತವೆ. ಅನಾಥಾಶ್ರಮದೊಳಗೆ ಅಲ್ಲೆಲ್ಲ ರೊಕ್ಕ ಬೇಕಾಗ್ತದೆ, ಫಂಡ್ಸ್. ಅದನ್ನು ನಮ್ಮ ಸ್ವಲ್ಪ ಆದರೂ ನಮ್ಮ ಗಳಿಕೆಯೊಳಗೆ ಒಂದು ಸ್ವಲ್ಪ ಭಾಗವನ್ನು ನಾವು ಅಲ್ಲಿ ಸಲ್ಲಿಸಬೇಕು. ವೃದ್ಧಾಶ್ರಮಗಳು ಇರ್ತಾವೆ. ವೃದ್ಧಾಶ್ರಮ ಯಾಕೆ ತೆಗಿತೀರಿ, ಇದು ಭಾಳ ಕೆಟ್ಟ ಅಂತ ತಿಳ್ಕೊಂಡು ಸುಳ್ಳವನ್ನು ನೆವ ತಕ್ಕೊಂಡು ಅದಕ್ಕೆ ದಾನ ಮಾಡದೇ ಇರಬಾರದು. ಈಗಿನ ದಿನದೊಳಗೆ ವೃದ್ಧಾಶ್ರಮಗಳು ಅನಿವಾರ್ಯವಾಗಿ ಬಂದುಬಿಟ್ಟಾವೆ. ಯಾರಿಗೇನದನ್ನು ಮಾಡು ಕೌತುಕ ಇರುವುದಿಲ್ಲ. ಆದರೂ ಸಹಿತ ಕೆಲವು ಸಮಾಜ ಸೇವಕರು ವೃದ್ಧಾಶ್ರಮಗಳನ್ನು ಸ್ಥಾಪನಾ ಮಾಡಿ ನಡೆಸ್ತಿರ್ತಾರೆ. ಅವನ್ನ ಒಳ್ಳೆಯ ಸ್ಥಿತಿಯೊಳಗೆ ನಡೆಸಲಿ ಎನ್ನುವಂಥ ಒಂದು ಭಾವದಿಂದ ಆ ವೃದ್ಧರ ಮೇಲೆ ಒಂದು ದಯೆಯಿಂದ ನಾವು ನಮ್ಮ ಗಳಿಕೆಯಲ್ಲಿ ಸ್ವಲ್ಪ ಭಾಗವನ್ನಾದರೂ ನಾವು ಅಲ್ಲಿ ಸಲ್ಲಿಸಬೇಕು. ಅದರಿಂದ ಏನಾಗ್ತದೆ, ಆ ಜೀವಿಗಳಿಗೆ ಉಪಕಾರ ಆಗ್ತದೆ. ಇವೆಲ್ಲ ವಿಷಯಗಳೇನಪ್ಪ ಅಂತಂದ್ರೆ ಭೂತದಯೆ ಈ ವಿಷಯದೊಳಗೆ ಬರ್ತಾವೆ. ಅದಕ್ಕೆ ಶಂಕರಾಚಾರ್ಯರು ಭೂತದಯಾಂ ವಿಸ್ತಾರಯ ಅಂತ ಹೇಳ್ತಾರೆ. ಭೂತದಯೆ ನನ್ನೊಳಗದ, ಈಗಾಗಲೇ ಅದನ್ನು ವಿಸ್ತರಿಸು, ಅದು ಹೆಚ್ಚಿಗೆ ಆಗಲಿ, ನನ್ನಿಂದ ಸೇವಾ ಕಾರ್ಯ, ಸಮಾಜ ಸೇವಾ ಕಾರ್ಯ ಒಳ್ಳೆಯ ರೀತಿಯಿಂದ ನಡೀಲಿ ಅನ್ನುವಂತ ಹೇಳ್ತಾರೆ. ಈ ಭೂತದಯ ಒಳಗೆ ಇನ್ನೂ ಒಂದು ವಿಷಯ ಬರ್ತದೆ. ನಾವು ಭೂತಗಳೇ, ನಾವು ಜೀವಂತಗಳು. ನಮ್ಮ ಲಕ್ಷ್ಯ ನಮ್ಮ ಕಡೆ ಇರುವುದಿಲ್ಲ. ಮಂದಿಗೆಲ್ಲ ಉಪಕಾರ ಮಾಡ್ತೀವಿ, ಲೋಕಕ್ಕೆಲ್ಲ ಉಪಕಾರ ಮಾಡೋದು. ಲೋಕಾಸಾಂಗೆ ಬ್ರಹ್ಮಜ್ಞಾನ ಆಪನ ಕೋರಡ ಪಾಷಾಣ ಅಂತ. ಹಂಗೆ ಲೋಕಕ್ಕೆ ಉಪಕಾರ ಮಾಡಿ ತನಗ ಹಿತ ಮಾಡ್ಕೋತಿರ್ತಾನೆ. ಸರಿಯಾಗಿ ಊಟ ಮಾಡುವುದಿಲ್ಲ, ಸರಿಯಾಗಿ ನಿದ್ದೆ ಮಾಡುವುದಿಲ್ಲ, ಒಳ್ಳೆ ವ್ಯಾಯಾಮದು ಮಾಡುವುದಿಲ್ಲ. ಇದು ಸಹಿತ ಭೂತದಯೆಗೆ ವಿರುದ್ಧವಾದಂತಹ ಒಂದು ಪ್ರಸಂಗ. ಅದಕ್ಕೆ ಆಚಾರ್ಯರು ಬಿಡ್ಕೋತಾರೆ, ನನ್ನ ಹಿಡ್ಕೊಂಡನೇ ನಾವು ಭೂತದಯ ಅನ್ನನ್ನು ಅನುಷ್ಠಾನ ಮಾಡುವಂತಹ ಒಂದು ಸಾಮರ್ಥ್ಯವನ್ನು, ಸೌಭಾಗ್ಯವನ್ನು ನನಗೆ ಕೊಡು ಅಂತ ತಿಳ್ಕೊಂಡು ಆಚಾರ್ಯರು ಪ್ರಾರ್ಥನಾ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ನಾನು ಅಲ್ಪಜೀವಿ, ಅಲ್ಪಮತಿ, ಈ ಸಂಸಾರ ಸಾಗರದಲ್ಲಿ ಬಿದ್ದು ತೊಳಲಾಡಿಕತ್ತೀನಿ, ನನ್ನ ರಕ್ಷಣೆ ಮಾಡು. ತಾರಯ ಸಂಸಾರ ಸಾಗರತಃ, ಸಂಸಾರ ಸಾಗರದಲ್ಲಿ ಬಿದ್ದಂತಹ ನನ್ನನ್ನು ರಕ್ಷಣೆ ಮಾಡು. ತಾರಯ ಸಂಸಾರ ಸಾಗರತಃ. ಇದು 1ನೇ ಶ್ಲೋಕ. 2ನೇ ಶ್ಲೋಕದಲ್ಲಿ ದಿವ್ಯಧುನಿ ಮಕರಂದೇ ಪರಿಮಳ ಪರಿಭೋಗ ಸಚ್ಚಿದಾನಂದೇ ಶ್ರೀಪತಿ ಪದಾರವಿಂದೇ ಭವ ಭಯ ಖೇದಚ್ಛಿದೇ ವಂದೇ.
ಪರಮಾತ್ಮನ ಪಾದಾರವಿಂದದ ವರ್ಣನೆ ಮಾಡ್ಲಿಕ್ಕತ್ತಾರ. ಇಷ್ಟು ಸುಂದರವಾದಂಥ ವರ್ಣನ ನಮಗೆಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಭಗವಂತನ ಪಾದ ಹೆಂಗದ ಅಂತಂದ್ರೆ ಮಹಾವಿಷ್ಣುವಿನ ಶ್ರೀಮನ್ನಾರಾಯಣನ ಪಾದ ಅದರ ವರ್ಣನೆ ಮಾಡ್ಲಿಕ್ಕತ್ತಾರೆ. ತಮಗೆಲ್ಲ ಗೊತ್ತಿರುವಂತೆ ಗಂಗಾ ನದಿಯ ಉಗಮ ಸ್ಥಾನ ಶ್ರೀಮನ್ನಾರಾಯಣನ ಪಾದಕಮಲ. ಈ ಪಾದಕಮಲದಲ್ಲಿ ಏನದ ದಿವ್ಯ ಧ್ವನಿ. ದಿವ್ಯ ಧ್ವನಿ ಅಂತಂದ್ರೆ ಗಂಗಾ, ಸ್ವರ್ಗಲೋಕದಿಂದ ಬಂದಂತಹ ನದಿ, ಅದು ದಿವ್ಯ ಧ್ವನಿ. ಯಾರ ಪಾದದಲ್ಲಿ ಗಂಗಾ ನದಿಯ ಉತ್ಪತ್ತಿಯಾಗಿದೆಯೋ ದಿವ್ಯ ಧ್ವನಿ. ಮತ್ತೇನದ ಅಲ್ಲೇ ಮಕರಂದ. ಅಂಥ ಮಕರಂದದಂದ್ರೆ ಸಚ್ಚಿದಾನಂದ ಸ್ವರೂಪವಾದಂತಹ ಮಕರಂದ. ದಿವ್ಯ ಧ್ವನಿ ಮಕರಂದೇ ಪರಿಮಳಯುಕ್ತವಾದಂತಹ ಸಚ್ಚಿದಾನಂದ ಸ್ವರೂಪವಾದಂತಹ ಮಕರಂದ ಯಾರ ಪಾದದಲ್ಲಿದೆಯೋ ಅಂತಹ ಪಾದ. ದಿವ್ಯ ಧ್ವನಿ ಮಕರಂದೇ ಪರಿಭೋಗ ಸಚ್ಚಿದಾನಂದೇ. ಅಂಥದ್ದು ಎಲ್ಲಿ ಅದ? ಶ್ರೀಪತಿ ಪದಾರವಿಂದೆ. ಇಷ್ಟೆಲ್ಲ ಎಲ್ಲಿ ನೆಲೆಸ್ಯಾವ? ಶ್ರೀಪತಿಯ ಪದಾರವಿಂದದಲ್ಲಿ ನೆಲೆಸ್ಯಾವ. ಅಂತಹ ಪದಾರವಿಂದದ ಸಾಮರ್ಥ್ಯ ಏನಪ್ಪ ಅಂತಂದ್ರೆ ಈ ಭವಭಯವನ್ನು ಕಳೆದು ಹಾಕ್ತದೆ. ಭಗವಂತನ ಪಾದಸ್ಮರಣೆಯನ್ನು ಮಾಡೋದ್ರಿಂದ ಭವಭಯ ಪರಿಹಾರ ಆಗ್ತದೆ. ಭವಭಯ ಖೇದ ಛಿದೆ ಒಂದೇ. ಯಾರ ಪಾದಸ್ಮರಣೆಯನ್ನು ಮಾಡುವುದರಿಂದ ಭವಭಯ ನಾಶ ಆಗ್ತದೋ ಅಂತಹ ಪಾದ ಕಮಲಗಳಿಗೆ ನಾನು ವಂದಿಸುತ್ತೇನೆ ಒಂದೇ ಅಂತ ತಿಳ್ಕೊಂಡು 2ನೇ ಶ್ಲೋಕದಲ್ಲಿ ಹೇಳ್ತಾರೆ. 3ನೇ ಶ್ಲೋಕ ಬಹಳ ಆಧ್ಯಾತ್ಮಪರವಾದಂತಹ ಶ್ಲೋಕ. ಸತ್ಯಪಿ ಭೇದಾಪಗಮೇ ನಾಥ ತವಾಹಂ ಮಾಮಕೀನಸ್ತ್ವಂ ಅಂತ ಹೇಳ್ತಾರೆ. ಸತ್ಯಪಿ ಭೇದಾಪಗಮೇ ಅಂತಂದ್ರೆ ಭಕ್ತ ಮತ್ತು ಭಗವಂತ ಇವರೊಳಗೆ ವ್ಯತ್ಯಾಸ ಇರ್ತದೆ. ಭಗವಂತ ಯಾವತ್ತೂ ದೊಡ್ಡವ, ಭಕ್ತ ಅಲ್ಪ. ಈ ಭಕ್ತ ಅನ್ನುವಂಥ ಒಂದು ಏನು ಶಬ್ದದ ಅಥವಾ ಭಕ್ತಿ ಅನ್ನುವಂಥದ್ದೇನು ಪಥ ಅದ, ಅದರೊಳಗೆ ಈ ಭಗವಂತನ ಮಹಿಮೆಯನ್ನು ನಾವು ತಿಳಿಯಬೇಕು. ಮುಖ್ಯವಾದ ಆಚಾರ್ಯರ ಸಂದೇಶ ಏನದಂತಂದ್ರೆ ಭಗವಂತನ ಮಹಿಮೆಯನ್ನು ತಿಳಿಯುವುದು ಒಂದು ವಿನಯವೇ. ನಾವೇನು ಮಾಡ್ತೀವೋ ದೇವ್ರು ಹೆಂಗೆ ಮಾಡಿಸ್ದಂಗೆ ಮಾಡಿಸ್ತಾನೆ ತಗೋರಿ, ನಮ್ಮ ಸಂಸಾರ ನಡೀತದೆ ಅಂತ ತಿಳ್ಕೊಂಡು ಸುಮ್ಮ ಒಂದ ಕೈಲೇ ನಮಸ್ಕಾರ ಮಾಡಿ ಹೋಗ್ಬಿಡ್ತೀವಿ ನಾವು ಭಗವಂತ. ಅಂದ್ರೆ ಏನು, ನಮಗೆ ಪೂರ್ಣ ವಿಶ್ವಾಸ ಇಲ್ಲ ಭಗವಂತನ ಮೇಲೆ. ಅದೇ ಅವಿನಯ. ಸುಮ್ಮ ತೋರಿಕೆಗಾಗಿ ಒಂದು ವಿಶ್ವಾಸ. ಏನೋ ಅವನಿಗೊಂದು ಕಾಯಿ ಹೊಡಿಸ್ಬಿಡ್ತೀನಪ್ಪ, ನನ್ನ ಕಾಡು ಬೇಡ ಅಂತ ತಿಳ್ಕೊಂಡು ಟಾಪ್ ಒಂದು ಕಾಯಿ ಹೊಡೆದು ಒಂದು ಹೋಗ್ಬಿಡ್ತಾನೆ. ಬಾಕ್ಸ್ನಾಗ ಒಂದು 100 ರೂಪಾಯಿ ಹಾಕಿದ್ಬಿಟ್ರೆ ನಾ ಬೇರೆ ನೀ ಬೇರೆ, ದೇವ್ರದ್ದೇನು ಸಂಬಂಧ ಇಲ್ಲ ನನಗಂತ ತಿಳ್ಕೊಂಡು ಹಿಂಗೆ ಹೋಗ್ಬಿಡ್ತಾನೆ. ಲೈಸೆನ್ಸ್ ತೊಗೊಂಡು ಅಡ್ಡಾಡಿಬಿಡ್ತಾನೆ. ಏನು ಬೇಕಾದ್ರೆ ಮಾಡ್ಕೋತ. ಅಂದ್ರೆ ಏನು, ದೇವರಿಗೊಂದು ಏನೋ ಕಾಣಿಕೆ ಅರ್ಪಿಸಿಬಿಟ್ಟಂದ್ರೆ ನನ್ನ ಕಡೆ ಅವೇನು ನೋಡೋದಿಲ್ಲ, ಮುಂದಿನ ತಿಂಗಳ ತನಕ ನಾ ಫ್ರೀ ಬೇಕಾದ ಮಾಡಲಿಕ್ಕೆ ಅನ್ನುವಂಥ ಭಾವ ನಮ್ಮೆಲ್ಲ ಸಾಮಾನ್ಯ ಜನರಲ್ಲಿರ್ತದೆ. ಭಗವಂತನ ನಿಜವಾದ ಮಹಿಮೆಯನ್ನು ನಾವು ತಿಳ್ಕೊಂಡಿಲ್ಲ. ಅದೇ ನಮ್ಮ ಅವಿನಯ. ಅಂಥ ಅವಿನಯವನ್ನು ಕಳಿ 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 ಅಂತ ತಿಳ್ಕೊಂಡು ಅಲ್ಲಿ ಭಗವಂತನಿಗೆ ಬೇಡ್ಕೊಳ್ತಾರೆ. ಪುರಾಣದಲ್ಲಿ ಬರುವಂತಹ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವ ಭಗವ್ಯಯ. ಏಕೋ ವಿಷ್ಣು ಅಂತ ಬಿಡ್ತೀವಲ್ಲ ನಾವು ಊಟ ಕೂತಾಗ, ಅಲ್ಲೇ ಸ್ಮರಣ ಆಗ್ತದೆ ನಮಗೆ ಭಗವಂತನ ಮಹಿಮೆ. ಭಗವಂತ ಒಬ್ಬನೇ ಏಕೋ ವಿಷ್ಣು. ವಿಷ್ಣು ಅಂದರೆ ಸರ್ವವ್ಯಾಪಕನಾದಂತಹ ಭಗವತ್ ತತ್ವ. ಏಕೋ ವಿಷ್ಣುರ್ ಮಹದ್ಭೂತಂ. ಆ ಭಗವಂತನೇ ಎಲ್ಲ ಕಡೆಗೆ ವ್ಯಾಪಿಸಿ ಇದ್ದಾನ. ಯಾವ್ಯಾವ ವಸ್ತು ಇರ್ತಾವೋ ಅವಕ್ಕೆ ಭೂತ 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 ಅಂತ ಅಂತಾರೆ. ಯಾವ ವಸ್ತುಗಳು ಇರ್ತಾವೋ ಅವು ಭೂತ. ಈ ಇರುವಂತಹ ವಸ್ತುಗಳಲ್ಲಿ ಯಾವುದು ಮಹತ್ತಾಗಿದೆ, ಯಾವುದು ಅತಿ ದೊಡ್ಡದದ ಅಂತಂದ್ರೆ ಏಕೋ ವಿಷ್ಣುರ್ ಮಹದ್ಭೂತಂ. ಅತಿ ದೊಡ್ಡದಾದಂತಹ ಸನಾತನತಮಃ ಕಪಿಲ ಕಪಿರವ್ಯಯ. ಯಾವತ್ತೂ ಕಡಿಮೆ ಆಗುವುದಿಲ್ಲ, ಯಾವತ್ತೂ ಹೆಚ್ಚಿಗೆ ಆಗುವುದಿಲ್ಲ. ಅನಾದಿ ಕಾಲದಿಂದ ಯಾವತ್ತೂ ಸರ್ವಸಾಕ್ಷಿ ರೂಪವಾಗಿರುವಂತಹ ಒಂದು ವಸ್ತು ಏನದನೋ ಅದು ವಿಷ್ಣು, ಸರ್ವವ್ಯಾಪಕವಾದ ಪರಮಾತ್ಮ ತತ್ವ ಅನ್ನುವಂಥದ್ದನ್ನು ನಾವು ತಿಳಿಯಬೇಕು. ಅದು ತಿಳಿಯಬೇಕಾದ್ರೆ ವಿನಯ ಬೇಕು ಅಂತ ಆಚಾರ್ಯರು ವಿನಯವನ್ನು ಇಲ್ಲಿ ಕೇಳ್ಕೊಂಡಾರೆ. ಅದೇ ರೀತಿ ಮುಂದೆ ನಡೆದು ಆ ಮಹತ್ತಾದಂತಹ ಭಗವಂತ ಮತ್ತು ಭಕ್ತ ಇವರಲ್ಲಿ ಯಾವತ್ತೂ ವ್ಯತ್ಯಾಸದ. ಸತ್ಯಪಿ ಭೇದಾಪಗಮೇ. ಭೇದದ ಭಗವಂತ ಮತ್ತು ಭಕ್ತನಲ್ಲಿ. ಅದು ನಿನ್ನ ಭಕ್ತಿ ಮಾಡ್ಕೋತ ಏನಾಗ್ಲಿಕ್ಕತ್ತದ, ಆ ವ್ಯತ್ಯಾಸ ಕಮ್ಮಿ ಆಕೋತ ಬರ್ತದೆ.
ನಾ ಯಾವಾಗ ನಿನ್ನ ಮೈತ್ರಿ ಮಾಡೇನೋ, ನಿನ್ನ ಯಾವಾಗ ನಾ ಸ್ವಾಮಿ ಅಂತ ತಿಳ್ಕೊಂಡು ನಾನು ಸ್ವೀಕಾರ ಮಾಡಿ ನಿನ್ನ ಭಕ್ತಿ ಮಾಡ್ಕೋತ ಹೋದಂಗೆ ನಾನು ನಿನ್ನ ಸಮೀಪ ಬರ್ಕೋತ ಹೋಗಿ ನಾನು ನೀನು ಒಂದಾಗಿ ಬಿಟ್ಟೆವು. ಆದರೂ ಸಹಿತ ಅಂತಾರೆ ಮತ್ತು ಆಚಾರ್ಯರು ಇಲ್ಲೇ ಸತ್ಯಪಿ ಭೇದಾಪಗಮೆ. ಅಪಗಮೆ ಅಂತಂದ್ರೆ ಕಮ್ಮಿ ಆಗ್ಯದ, ಭೇದ ಕಮ್ಮಿ ಹಾಕೋತ ಬಂದದ. ಈ ವಿಷಯ ಸರಿ. ಆದರೂ ಸಹಿತ ಅವ್ರು ಏನಂತಾರಂತಂದ್ರೆ ನಾಥ ತವಾಹಂ ಮಾಮಕೀನಸ್ತ್ವಂ. ಆ ಭೇದ ಕಮ್ಮಿ ಆಗಿ ಆದರೂ ಸಹಿತ ನೀ ನಾಥ, ನಾನು ಅನಾಥ. ನಾನಿನ್ನ ಬಾಲಕ, ನೀನು ನನ್ನ ನಾಥ, ನನ್ನ ಪರಿಪಾಲಕ. ಈ ಭಾವ ನನ್ನಲ್ಲಿ ಯಾವತ್ತೂ ಇರಲಿ ಅಂತ ಬೇಡ್ಕೊಂಡಾರ. ನಾನು ಇನ್ನೂ ಒಂದೇ ಅನ್ನುವಂಥ ಭಾವ ಬಂದದ. ಆದರೂ ಸಹಿತ ನೀ ಮಹತ್, ನಾನು ಅಲ್ಪ ಅನ್ನುವಂತಹ ಒಂದು ವಿಷಯವನ್ನಿಲ್ಲಿ ಅವರು ವ್ಯಕ್ತ ಮಾಡ್ತಾರೆ. ಹೆಂಗಪ್ಪ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸಾಮುದ್ರೋಹಿ ತರಂಗ. ತರಂಗ ಅಂತಂದ್ರೆ ಅಲೆಗಳು. ಸಮುದ್ರದಲ್ಲಿ ಅಲೆಗಳು ಇರ್ತಾವೆ ಹೊರತು ಅಲೆಗಳಲ್ಲಿ ಸಮುದ್ರ ಇರೋದಿಲ್ಲ. ಅಲೆಗಳು ಇರುವುದರಿಂದ ಅಲೆಗಳು ಎದರಿಂದ ಇರ್ತಾವೆ? ಸಮುದ್ರದ ಅಂತ ಅಲೆಗಳು ಇರ್ತಾವೆ. ಕಾರ್ಯಕಾರಣ. ಸಮುದ್ರ ಕಾರಣ, ಅಲೆಗಳು ಕಾರ್ಯ. ಅಲೆಗಳು ಇರಬೇಕಾದ್ರೆ ಸಮುದ್ರ ಇರಬೇಕು. ಖರೆ ಅಲೆಗಳಲ್ಲಿ ಸಮುದ್ರ ಇರುವುದಿಲ್ಲ, ಸಮುದ್ರದಲ್ಲಿ ಅಲೆಗಳಿರ್ತಾವೆ. ಅದಕ್ಕೆ ನೀ ಸಮುದ್ರ ಇದ್ದ ಹಂಗೆ, ನಾ ತರಂಗಿದ್ದ ಹಂಗೆ. ನಾ ಹೇಳ್ತೀನಿ ಬೀಳ್ತೀನಿ, ನೀ ಯಾವತ್ತೂ ನಿಶ್ಚಲನಾಗಿ ನನ್ನ ಆಧಾರವಾಗಿ ಸಮುದ್ರ ರೂಪದಲ್ಲಿ ನೀ ಇದ್ದಿ ಅಂತ ತಿಳ್ಕೊಂಡು ವರ್ಣನೆ ಮಾಡ್ತಾರೆ. ಅದಕ್ಕೆ ನೀ ಯಾವತ್ತೂ ಸಮುದ್ರ, ನಾ ತರಂಗ, ಅಲ್ಪಜೀವಿ. ಅವನ್ನ ನಾಶ ಹೊಂತೀನಿ, ಮತ್ತೆ ಹೇಳ್ತೀನಿ, ಮತ್ತೆ ನಾಶ ಹೊಂತೀನಿ, ಹಿಂಗೆ ನಡೆದಿರ್ತದೆ. ನಾ ಅಲೆ, ನೀನು ಸಮುದ್ರ ಅಂತಕೊಂಡು ಭಾಳ ಸುಂದರವಾದಂಥ ಒಂದು ಒಳ್ಳೆಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸಾಮುದ್ರೋಹಿ ತರಂಗ ಕ್ವಚನ ಸಮುದ್ರೋನ ತರಂಗ. ತರಂಗದಲ್ಲಿ ಸಮುದ್ರ ಇರುವುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಒಂದು ಬಹಳ ಸುಂದರವಾದಂತಹ ವರ್ಣನೆ ಬರ್ತದೆ. ಉದ್ಧೃತ ಧನುಜ ಕುಲ ಮಿತ್ರ ಶಶಿ ದೃಷ್ಟೇ. ಶಬ್ದಗಳನ್ನು ಹೆಂಗೆ ಪ್ರಯೋಗ ಮಾಡ್ಯಾರ ನೋಡ್ರಿ. ಉದ್ಧೃತ ನಗ ಅಂದ್ರೆ ಕಿರುಬಟ್ಟಿನಿಂದ, ನಗ ಅಂತಂದ್ರೆ ಪರ್ವತ. ಕಿರುಬಟ್ಟಿನಿಂದ ಪರ್ವತವನ್ನು ಎತ್ತಿದವರು ಗೋವರ್ಧನಹಾರಿ ಶ್ರೀಕೃಷ್ಣ, ಶ್ರೀಮನ್ನಾರಾಯಣ. ಪುರಾಣದೊಳಗೆ ಬರ್ತದೆ, ಭಾಗವತದೊಳಗೆ. ಕಿರುಬಟ್ಟಿನಿಂದ ಪರ್ವತವನ್ನು ಎತ್ತಿದವನು ಉದ್ಧೃತ ನಗ. ಮುಂದಿನ ಶಬ್ದ ನೋಡಬೇಕು. ನಗಭಿದನುಜ. ನಗಭಿದ ಅಂತಂದ್ರೆ, ನಗ ಅಂದ್ರೆ ಪರ್ವತ, ಈಗಾಗಲೇ ಹೇಳೀನಿ. ಭಿದ ಅಂದ್ರೆ ಒಡೆದು ಹಾಕವ. ಪರ್ವತವನ್ನು ಒಡೆದು ಹಾಕಿದವ ಯಾವ ಅಂತಂದ್ರೆ ಇಂದ್ರ. ಇಂದ್ರನ ವರ್ಣನೆ ಮಾಡೋ ಮುಂದೆ ಬರ್ತದೆ. ಪರ್ವತದ ಜೋಡಿ ಯುದ್ಧ ಆಡಿ ಪರ್ವತಗಳನ್ನೆಲ್ಲ ತುಂಡು ಮಾಡಿಬಿಡ್ತಾನೆ. ಅದಕ್ಕೆ ಅವಾಗ ನಗಭಿತ್ ಅಂತ ಅರ್ಥ. ನಗಭಿತ್ ಅಂತಂದ್ರೆ ಪರ್ವತಗಳ ಶತ್ರು ಅವ ಇಂದ್ರ. ನಗಭಿತ್ ಅವನ ಅನುಜ ಅಂದ್ರೆ ಅವನ ತಮ್ಮ. ನಗಭಿತ್ ಅಂದ್ರೆ ಇಂದ್ರ, ಅವನ ಅನುಜ ಅಂದ್ರೆ ತಮ್ಮ. ಇಂದ್ರನ ತಮ್ಮ ಉಪೇಂದ್ರ ಅಂತ ಬರ್ತದೆ. ವಾಮನಾವತಾರದೊಳಗೆ ಕಶ್ಯಪರ ಪತ್ನಿಯಾದಂಥ ಅದಿತಿ ದೇವಿ ಪಯೋವ್ರತವನ್ನು ಮಾಡಿ ವಿಷ್ಣುವನ್ನು ಮಗನಾಗಿ ಪಡಿತಾಳೆ. ವಾಮನ ರೂಪಿ ವಿಷ್ಣುವನ್ನು ಮಗನಾಗಿ ಪಡಿತಾಳೆ. ಆ ವಾಮನ ಹುಟ್ಟೋಕ್ಕಿಂತ ಮೊದಲ ಇತರೆ ದೇವತೆಗಳು ಹುಟ್ಟಿದ್ರು. ಇಂದ್ರ ಮೊದಲೇ ದೇವತೆ, ಅದಿತಿಯ ಮಗ ಇಂದ್ರ, ಮತ್ತು ಇತ್ಯಾದಿ ಅನೇಕ ದೇವತೆಗಳು ಅದಿತಿಯ ಹೊಟ್ಟೆಯೊಳಗೆ ಹುಟ್ಟಿರ್ತಾರೆ. ಅಂದ್ರೆ ವಾಮನನ ಅಣ್ಣ ಯಾರಾದರೂ ಇಂದ್ರ, ಇಂದ್ರನ ತಮ್ಮ ಯಾರು? ವಿಷ್ಣು, ವಾಮನ ರೂಪಿ ವಿಷ್ಣು. ಅದಕ್ಕೆ ವಿಷ್ಣುಗೆ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಉಪೇಂದ್ರ. ಇಂದ್ರ ಅಂದ್ರೇನು? ಇಂದ್ರನ ತಮ್ಮ ಅಂತ ಅರ್ಥ. ಇಂದ್ರನ ತಮ್ಮ ಅಂದ್ರೆ ಉಪೇಂದ್ರ. ಅದು ಹೆಂಗೆ ಅವತಾರ ಆಯ್ತು? ವಾಮನಾವತಾರ ಆಯ್ತು. ಅದಿತಿ ದೇವಿಯ ಪಟ್ಟಿಯಲ್ಲಿ ಹುಟ್ಟಿದ. ಅದಕ್ಕೆ ವಿಷ್ಣುವಿನ ಇನ್ನೊಂದು ಹೆಸರೇನು? ಉಪೇಂದ್ರ. ಉಪೇಂದ್ರ ಅಂತ ವರ್ಣನೆ ಮಾಡಬೇಕಾದ್ರೆ ಅವ್ರು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ಯಾರಂದ್ರೆ ನಗಭಿದ್ ಅನುಜ. ಇಂದ್ರನ ತಮ್ಮ ಉಪೇಂದ್ರ. ನಗಭಿದ್ ಅನುಜ ಅಂತಂದ್ರೆ ಉಪೇಂದ್ರ. ನಗಭಿದನುಜ ಅಂದ್ರೆ ಉಪೇಂದ್ರ. ಅದು ವಿಷ್ಣುವಿನ ಹೆಸರು. ಉಪೇಂದ್ರಾಯ ನಮಃ ಅಂತಂತೀವಿ ನಾನು 24 ನಾಮಾವಳಿ. ನಗಭಿದನುಜ. ಮುಂದೆ ಮತ್ತ ಧನುಜ ಕುಲಾಮಿತ್ರ. ಧನುಜ ಅಂತಂದ್ರೆ ದೈತ್ಯರು. ಧನುಜ ಅಂದ್ರೆ ದೈತ್ಯರು, ರಾಕ್ಷಸರು. ರಾಕ್ಷಸರ ಕುಲದ ಶತ್ರು. ಧನಜ ಕುಲ ಅಧಿಕ್ ಅಮಿತ್ರ. ಮಿತ್ರ ಅಂದ್ರೆ ಫ್ರೆಂಡ್, ಅಮಿತ್ರ ಅಂದ್ರೆ ಶತ್ರು.
ಧನುಜ ಕುಲ ಅಧಿಕ್ ಅಮಿತ್ರ ಧನುಜ ಕುಲಾಮಿತ್ರ. ಧನುಜ ಕುಲಾಮಿತ್ರ ಅಂತಂದ್ರೆ ಧನುಜ ಕುಲದ ಶತ್ರು, ಅಮಿತ್ರ ಅಂದ್ರೆ ಶತ್ರು. ಧನುಜ ಕುಲದ ಶತ್ರು ಅಂದ್ರೆ ಧನುಜ ಕುಲಾಮಿತ್ರ. ನಾರಾಯಣನ ವರ್ಣನೆಯನ್ನು ಇನ್ನೊಂದು ಶಬ್ದದೊಳಗೆ ಹೆಂಗೆ ಮಾಡಿದರು? ಧನುಜ ಕುಲಾಮಿತ್ರ, ಧನುಜ ಕುಲ ವೈರಿ ಅಂತ ತಿಳ್ಕೊಂಡು ವರ್ಣನೆ ಮಾಡಿದರು. ನಗಭಿ ಧನುಜ ಧನುಜ ಕುಲಾಮಿತ್ರ ಮಿತ್ರ ಶಶಿ ದೃಷ್ಟೇ. ಭಗವಂತನ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರೂಪಿ ಕಣ್ಣುಗಳು, ಭಗವಂತನ ಕಣ್ಣುಗಳು. ಪುರುಷ ಸೂಕ್ತದಾಗೂ ವರ್ಣನೆ ಬರ್ತದಲ್ಲ, ನಾಭ್ಯಾಸೀದಂತರಿಕ್ಷ ಅದಕ್ಕಿಂತ ಮೊದಲು ಭಗವಂತನ ವರ್ಣನೆ ಮಾಡುವಂದ್ರಾಗ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಗಾಯತ ಹಿಂಗೆಲ್ಲ ಅವೆಲ್ಲ ವರ್ಣನೆ ಬರ್ತದೆ. ಅಲ್ಲೇ ಸೂರ್ಯ ಮತ್ತು ಚಂದ್ರರು ಭಗವಂತನ ಕಣ್ಣುಗಳಿದ್ದಂತೆ. ಅದಕ್ಕೆ ಅವ್ರು ಏನು ವರ್ಣನೆ ಮಾಡ್ತಾರಂದ್ರೆ ಮಿತ್ರ ಶಶಿ ದೃಷ್ಟೆ. ಮಿತ್ರ ಅಂತಂದ್ರೆ ಸೂರ್ಯ, ಶಶಿ ಅಂದ್ರೆ ಚಂದ್ರ, ದೃಷ್ಟಿ ಅಂತಂದ್ರೆ ಕಣ್ಣುಗಳು. ಮಿತ್ರ ಶಶಿ ದೃಷ್ಟೆ ಅಂತ ಭಗವಂತನ ವರ್ಣನೆ ಮಾಡ್ತಾರೆ. ನಗವಿದನುಜ ಕುಲ ಮಿತ್ರ ಮಿತ್ರ ಶಶಿ ದೃಷ್ಟೆ. ದೃಷ್ಟೇ ಭವತಿ ಪ್ರಭವತಿ ನ ಭವತಿ ಕಿಂ ಭವ ತಿರಸ್ಕಾರ. ಭಗವಂತನ ದೃಷ್ಟಿಕ್ಷೇಪದಿಂದ ಮಾತ್ರ ಈ ಸಮಸ್ತ ಲೋಕ ಉತ್ಪನ್ನ ಆಗ್ತದ ಮತ್ತು ನಾಶ ಆಗ್ತದ. ಅಂತಹ ದಿವ್ಯ ದೃಷ್ಟಿ ಉಳ್ಳಂತಹ ಭಗವಂತ ನಿನ್ನ ಸನ್ನಿಧಿ ಒಳಗೆ ಯಾವಾಗ ನಾ ಬಂದೀನಿ ನನ್ನ ತಿರಸ್ಕಾರ ಹೆಂಗಾಗ್ತದಪ್ಪ ಅಂತ ಕೇಳ್ತಾರೋ. ಭಗವಂತನಿಗೆ ಕೇಳ್ತಾರೆ, ನೀ ದಯಾದೃಷ್ಟಿಯುಳ್ಳವ, ನನ್ನ ತಿರಸ್ಕಾರ ಹೆಂಗಾಗ್ತದ? ಆಗುವುದಿಲ್ಲ, ನನ್ನ ಅವಗುಣಗಳನ್ನೆಲ್ಲ ನಾಶ ಮಾಡು ನಿನ್ನ ದೃಷ್ಟಿಕ್ಷೇಪದಿಂದ ಅಂತ ತಿಳ್ಕೊಂಡು ಇಲ್ಲಿ ವರ್ಣನೆ ಮಾಡ್ತಾರೆ. ಮುಂದಿನ ಶ್ಲೋಕದೊಳಗೆ ಮತ್ಸ್ಯಾದಿಭಿರವತಾರೈರವತಾವತ ಸದಾ ವಸುಧಾಂ. ಎಷ್ಟು ಸುಂದರ ಒಂದು ಸಣ್ಣ ಪಂಕ್ತಿ ಒಳಗೆ ಇಡೀ ದಶಾವತಾರದ ಒಂದು ಕಲ್ಪನೆಯನ್ನು ಕೊಡ್ತಾರೆ. ಮತ್ಸ್ಯಾದಿಭಿರವತಾರೈಹಿ ಅವತಾವತ. ಅವತಾವತ ಅಂತಂದ್ರು ಅವತ ಎರಡು ಸರ್ತೆ ಪ್ರಯೋಗ ಮಾಡ್ಯಾರ. ಅವತಾವತ ಅಂತಂದ್ರೇನು? ಪುನಃ ಪುನಃ ರಕ್ಷಣೆ ಮಾಡಿದಿ. ಹೆಂಗೆ ರಕ್ಷಣೆ ಮಾಡಿದಿ? ಮತ್ಸ್ಯಾದಿಭಿರವತಾರೈಹಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮಕೃಷ್ಣ, ಕಲ್ಕಿ, ಗೌತಮ ಬುದ್ಧ ಇತ್ಯಾದಿ ಅವತಾರಗಳನ್ನು ತಗೊಂಡು ನೀ ಕಾಲಕ್ಕೆ ಪುನಃ ಪುನಃ ಯಾವಾಗ ದುರ್ಜನರು ಹೆಚ್ಚಿಗೆ ಆದರೋ ಅವಾಗ ಅವತಾರ ಮಾಡಿ ನೀ ನಮ್ಮನ್ನು ರಕ್ಷಣೆ ಮಾಡಿದಿ ಎನ್ನುವಂತಹ ಒಂದು ಸಂಗತಿಯನ್ನು ಅವರು ಒಂದೇ ಶಬ್ದ ಸಮೂಹದಲ್ಲಿ ತಿಳಿಸ್ಲಿಕ್ಕತ್ತಾರೆ. ಮತ್ಸ್ಯಾದಿಭಿರವತಾರೈರವತಾವತ. ಏನು ಮಾಡಿದೆ? ಅನೇಕ ಅವತಾರಗಳನ್ನು ತಗೊಂಡು ಸದಾ ವಸುಧಾಂ, ಈ ಭೂಮಿಯನ್ನು ರಕ್ಷಣೆ ಮಾಡಿದಿ. ಸದಾ ಕಾಲದಲ್ಲಿಯೂ ರಕ್ಷಣೆ ಮಾಡ್ತೀವಿ. ಯಾವಾಗ ಭೂಮಿಗೆ ಸಜ್ಜನರಿಗೆ ಕಷ್ಟಗಳು ಉಂಟಾಗ್ತಾವೋ ಅವಾಗ ನೀನು ಪುನಃ ಪುನಃ ಅವತಾರ ತಗೊಂಡು ನಮ್ಮ ರಕ್ಷಣೆ ಮಾಡ್ತೀ ಎನ್ನುವಂತಹ ಒಂದು ವಿಷಯವನ್ನು ಇಲ್ಲೇ ವರ್ಣನೆ ಮಾಡ್ತಾರೆ. ಮತ್ಸ್ಯಾದಿಭಿರವತಾರೈರವತಾವತ ಸದಾ ವಸುಧಾಂ ಪರಮೇಶ್ವರ ಪರಿಪಾಲ್ಯೋ ಭವತ. ಅಂದ್ರೆ ಪರಮೇಶ್ವರನಿಂದ ಪರಿಪಾಲಿತನಾಗುವಂತೆ ಮಾಡು. ನನ್ನ ಪರಿಪಾಲನೆಯನ್ನು ನೀನು ಮಾಡು. ಅದರ ಅರ್ಥ ಏನೋ? ನಾ ಪರಿಪಾಲ್ಯನಾಗುತ್ತೇನೆ. ಪರಿಪಾಲ್ಯ ಅಂತಂದ್ರೇನು? ಭಗವಂತನಿಂದ ಕಾಯಲ್ಪಡುವವನು. ಪರಿಪಾಲ್ಯೋ ಭವತ ಅಂತಂದ್ರೆ ಭಗವಂತನಿಂದ ಸದಾಕಾಲವೂ ಕಾಯಲ್ಪಡುವವನು. ಭಗವಂತನಿಂದ ಸದಾಕಾಲವೂ ಕಾಯಲ್ಪಡಬೇಕಾದರೆ ಆ ಭಕ್ತ ಏನು ಮಾಡಬೇಕು? ನಿಜವಾದ ಭಕ್ತಿಯನ್ನು ಮಾಡಬೇಕು ಅನ್ನುವಂಥ ವಿಷಯ. ಪ್ರಹ್ಲಾದನ ಚರಿತ್ರೆ. ಪ್ರಹ್ಲಾದ ನಿಜವಾದ ಭಕ್ತಿಯನ್ನು ಮಾಡಿದ. ನಾರದರು ಉಪದೇಶ ಮಾಡಿದ್ರು ಅವಾಗ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಮಾಡಿದ್ರು. ಅದು ಗರ್ಭದಲ್ಲಿ ಇರುವಾಗನೇ ಕೇಳ್ಕೊಂಡಿದ್ದವ ಆ ದಿವ್ಯ ಜ್ಞಾನವನ್ನು. ಭಗವಂತ ಸರ್ವತ್ರ ವ್ಯಾಪ್ತ, ಸರ್ವಸಾಕ್ಷಿ ಇದ್ದಾನೆ, ಅವ್ಯಯ ಇದ್ದಾನೆ. ಅವನು ಭಕ್ತಿ ಮಾಡ್ಕೋತ ಹೋದ್ರೆ ನೀನು ಉದ್ಧಾರ ಆಗ್ತದೆ ಅನ್ನುವಂತಹ ಅನೇಕ ಉಪದೇಶಗಳನ್ನು ಕಯಾದುವಿಗೆ ನಾರದರು ಮಾಡಿದ್ರು. ಅಕ್ಕಿ ಬಸರಿದ್ದಾಗ, ಆ ಒಳಗ ಗರ್ಭದಲ್ಲಿದ್ದಾಗನ ಅವ ಕೇಳ್ಕೊಂಡಿದ್ದ. ಅದನ್ನು ನೆನಪಿಟ್ಟು ಅದನ್ನು ಅನುಷ್ಠಾನ ಮಾಡಿ ಅವ ಮಹಾನ್ ಭಗವದ್ಭಕ್ತನಾದ. ಮತ್ತು ಆ ಭಗವದ್ಭಕ್ತಿಯ ಪರಿಣಾಮದಿಂದ ಹಿರಣ್ಯಕಶ್ಯಪು ಅವನಿಗೆ ಅನೇಕ ಕಷ್ಟಗಳನ್ನು ಕೊಟ್ಟರು ಅವ ಜಯಶಾಲಿಯಾಗಿ ಯಾವತ್ತೂ ಅವ ರಕ್ಷಿತನಾಗಿದ್ದ. ಅವನಿಗೇನೂ ಹಿರಣ್ಯಕಶ್ಯಪು ಯಾವ ಕೂದಲೆಳೆಗೂ ಧಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಒಂದು ವಿಷಯವನ್ನು ನಾವು ಭಾಗವತದಲ್ಲಿ ನೋಡ್ತೀವಿ. ಆ ಪ್ರಹ್ಲಾದ ವಿನಯಪೂರ್ವಕವಾಗಿ ಭಕ್ತಿ ಮಾಡಿದ್ದರಿಂದ ಭಗವಂತ ಅವನ ಕಾಲಕ್ಕೆ ಅವನು ರಕ್ಷಣೆ ಮಾಡಿದ. ಮತ್ತು ಅವನಿಗೆ ನರಸಿಂಹ ರೂಪದಲ್ಲಿ ದರ್ಶನ ಕೊಟ್ಟು ಅಪ್ಪ, ಮಗ ಮತ್ತು ಇಡೀ ಕುಲಕೋಟಿಯನ್ನೇ ಉದ್ಧಾರ ಮಾಡಿಬಿಟ್ಟ. ಬರೇ ಒಬ್ಬ ಮಗ
ಪ್ರಹ್ಲಾದ ಭಕ್ತಿ ಮಾಡಿದ್ದಕ್ಕೆ ಅವನ ಕುಲಕೋಟಿನೇ ಅವರು ದೈತ್ಯರಿದ್ದರೂ ಸಹಿತ ಭಗವಂತ ಅವನ ಮೇಲೆ ಅನುಗ್ರಹ ಮಾಡಿ ಅವರ ಕುಲಕೋಟೆಯನ್ನು ಉದ್ಧಾರ ಮಾಡಿ ಮತ್ತು ಅವರ ವಂಶದೊಳಗೆ ಮುಕ್ತ ಭಗವತ್ ಭಕ್ತರನ್ನು ನಿರ್ಮಾಣ ಮಾಡಿದ. ಬಲಿ ಚಕ್ರವರ್ತಿ ಇತ್ಯಾದಿ ಭಗವದ್ ಭಕ್ತರನ್ನು ನಿರ್ಮಾಣ ಮಾಡಿ ಅಜರಾಮರು ಮಾಡಿಬಿಟ್ಟ. ಆ ಬಲಿ ಚಕ್ರವರ್ತಿಯನ್ನು ಪಾತಾಳ ಲೋಕದ ದೊರೆಯನ್ನಾಗಿ ಮಾಡಿ ಅವನ ಬಾಗಲವನ್ನು ತಾನೇ ಸ್ವತಃ ಕಾಯಲಿಕ್ಕೆ ನಿಂತ ಭಗವಂತ ಈ ಭಕ್ತರ ಭೃತ್ಯನಾದ ಅನ್ನುವಂಥ ವಿಷಯವನ್ನು ನಾವು ಪುರಾಣದಲ್ಲಿ ನೋಡ್ತೀವಿ. ಅಂತಹ ಈ ಭಗವದ್ಭಕ್ತಿಯ ಪರಿಣಾಮ ಅದನ್ನು ಅವರು ಹೇಳ್ತಾರೆ ಶಂಕರಾಚಾರ್ಯರು, ಪರಮೇಶ್ವರ ಪರಿಪಾಲ್ಯೋ ಭವತ, ನನಗಿಂಥ ಭಕ್ತಿ ಕೊಡಬೇಕಲ್ಲ, ಯಾವತ್ತೂ ನಾನು ನಿನ್ನಿಂದ ರಕ್ಷಿತನಾಗಿರಬೇಕು, ನೀನನ್ನು ರಕ್ಷಣೆ ಮಾಡ್ಕೋತಿರ್ಬೇಕು, ಅಂಥ ಭಕ್ತಿ ಕೊಡು. ಬರೀ ನಾ ಎಲ್ಲ ಉಳಿದದ್ದೆಲ್ಲ ಕಾರ್ಭಾರ ಮಾಡಿ ನನ್ನ ಬರೀ ರಕ್ಷಣೆ ಮಾಡಂತ ನಾ ಬಿಡ್ಕೊಳ್ಳೋದಿಲ್ಲ, ನಿಜವಾದ ಭಕ್ತಿಯನ್ನು ನನಗೆ ಕೊಡು. ಆ ಭಕ್ತಿಯ ಮೂಲಕವಾಗಿ ನಾನು ಯಾವತ್ತೂ ಸುರಕ್ಷಿತನಾಗಿರ್ತೇನೆ, ಯಾವ ವಿಕಾರಗಳಿಗೂ ಒಳಗಾಗದೆ ಈ ಪರಮಾತ್ಮ ಮಾರ್ಗದಲ್ಲಿ ನಾನು ಮುಂದೆ ನಡೀತೀನಿ ಮತ್ತು ಕೈವಲ್ಯವನ್ನು ಪಡಿತೀನಿ ಅನ್ನುವಂತಹ ಒಂದು ಮನೋಗತವನ್ನು ಇಲ್ಲಿ ವ್ಯಕ್ತ ಮಾಡ್ತಾರೆ. ಪರಮೇಶ್ವರ ಪರಿಪಾಲ್ಯೋ ಭವತ ಭವತಾಪ ಭೀತೋಹಂ ಅಂತಕೊಂಡು ಹೇಳ್ತಾರೆ. ಭವತಾಪವನ್ನು ಈ ಭವತಾಪದಿಂದ ನಾ ಅಂಜಿಬಿಟ್ಟೀನಂತಾರವ್ರು. ನಾ ಯಾಕೆ ಹಿಂಗೆ ಬಿಡ್ಕೊಳಕತ್ತೀನಿ ನಿನಗಂತಂದ್ರೆ ಈ ಭವತಾಪ ಅಂತ ಏನದಲ್ಲ ಬಹಳ ನನಗೆ ಬಾಧಾ ಮಾಡ್ಲಿಕ್ಕತ್ತದ. ಅದನ್ನೆಲ್ಲ ನೋಡಿ ನನಗಂತೂ ಪೂರ್ಣ ಹೆದರಿಕೆ ಆಗಿಬಿಟ್ಟದ. ಭವತಾಪ ಭೀತೋಹಂ, ಅಹಂ ಭೀತೋ ಅಂದರೆ ನಾನು ಭೀತನಾಗಿದ್ದೇನೆ ಈ ಭವತಾಪದಿಂದ, ನನಗೆ ಭಾಳ ಅಂಜಿಕೆ ಬರಲಿಕ್ಕತ್ತದ. ಅದಕ್ಕೆ ನಿನ್ನ ರಕ್ಷಾ ಕವಚ ನನ್ನೊಳಗೆ ಯಾವತ್ತೂ ನನ್ನ ಮೇಲೆ ಇರಬೇಕು, ನನ್ನ ಯಾವತ್ತು ಪರಿಪಾಲನೆ ಮಾಡು ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಸುಂದರ ಪದಪಂಕ್ತಿಗಳಲ್ಲಿ ಇಲ್ಲೇ ಅವರು ಮಾಡ್ಯಾರ. ಪರಮೇಶ್ವರ ಪರಿಪಾಲ್ಯೋ ಭವತಾಪಭಿತೋಹಂ ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ. ಅವ್ರ ಕಾವ್ಯವನ್ನು ನೋಡ್ರಿ ಇಲ್ಲಿ, ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ ಅಂತಕೊಂಡು ಹೇಳ್ತಾರೆ. ಗುಣಮಂದಿರ, ಭಗವಂತ ಯಾವ ದೋಷಗಳಿಂದನೂ ಸ್ಪರ್ಶಿತನಾಗಿಲ್ಲ. ಭಗವಂತನಲ್ಲಿ ಯಾವ ದೋಷಗಳಿಲ್ಲ, ಅವನು ನಿರ್ದೋಷ ಗುಣ ಪರಿಪೂರ್ಣ ಅಂತ ತಿಳ್ಕೊಂಡು ಅವರು ವರ್ಣನೆ ಮಾಡ್ತಾರೆ. ಭಗವಂತ ಯಾವ ದೋಷನೂ ಇಲ್ಲ ಅವನ ಕಡೆ, ಬರೇ ಒಂದೇ ಒಂದು ಗುಣ ಆನಂದವೇ ಒಂದೊಂದು ಗುಣ. ಸಚ್ಚಿದಾನಂದ ಸ್ವರೂಪನಾದವನು, ಅವನಲ್ಲಿ ಯಾವ ಅವಗುಣಗಳು ಇರುವುದಿಲ್ಲ. ಪುರಾಣದಾಗ ನಾವು ಯಾವ ಬೇಕಾದ ಕಥೆ ನೋಡ್ರಿ, ರಾಮಾಯಣ, ಕೃಷ್ಣಾವತಾರ, ಭಗವಂತ ಕೆಟ್ಟ ಗುಣಗಳನ್ನು ಎಲ್ಲೆಲ್ಲೆಲ್ಲೂ ಪ್ರದರ್ಶನ ಮಾಡಿಲ್ಲ. ಕೆಟ್ಟ ಗುಣವನ್ನು ಎಲ್ಲೂ ಪ್ರದರ್ಶನ ಮಾಡಿಲ್ಲ. ಕೃಷ್ಣನ ಕಥೆ ಒಂದು ಮೊನ್ನೆ ಒಂದು ಹಂಗೆ ಓದಿದ್ದೆ. ರುಕ್ಮಿಣಿಯ ಸ್ವಯಂವರದೊಳಗೆ ರುಕ್ಮಿಣಿ ಭೀಷ್ಮಕ ರಾಜನ ಮಗಳು ಕೃಷ್ಣನ ಪ್ರೀತಿ ಮಾಡ್ತಿರ್ತಾಳಕ್ಕೆ. ಆದರೆ ಕೃಷ್ಣನೇ ನನ್ನ ಪತಿಯಾಗಬೇಕು. ಆದ್ರೆ ಆ ಭೀಷ್ಮಕ ರಾಜ ಮತ್ತು ಆಕೆ ಅಣ್ಣ ರುಕ್ಮಿ ಇವು ಕೃಷ್ಣನ ಮೇಲೆ ದ್ವೇಷ ಇರ್ತದವರಿಗೆ. ಕೃಷ್ಣನಿಕ್ಕಿನ ಜೋಡಿ ಅಂದು ಮದುವೆ ಮಾಡಿ ಕೊಡಂಗಿಲ್ಲ ಅಂತವ್ರು. ಅವ್ರು ರಾಕ್ಷಸಿ ವೃತ್ತಿ ಇರ್ತದವ್ರದ್ದು. ಕೃಷ್ಣನ ದಿವ್ಯ ಗುಣಗಳನ್ನು ಅವ್ರು ತಿಳ್ಕೊಂಡಿರೋದಿಲ್ಲ, ಅವಿನಯ ಇರ್ತದವರಲ್ಲಿ. ಕೃಷ್ಣನ ಅಂದೋಕಿ ಈಗ ಮದುವೆ ಮಾಡಿ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಅವ್ರು ಪ್ರಯತ್ನ ಮಾಡ್ತಿರ್ತಾರೆ. ರುಕ್ಮಿಣಿನಲ್ಲಿ ಹೊರಗೆ ಬಿಡ್ತಿರೋದಿಲ್ಲ, ಆಕೆನ್ನ ದಿಗ್ಬಂಧನ ಹಾಕಿ ಮನ್ಯಾಗ ಕೂಡಿಸಿಬಿಟ್ಟಿರ್ತಾರೆ. ಆದರೂ ಸಹಿತ ರುಕ್ಮಿಣಿ ಏನು ಮಾಡ್ತಾಳೆ, ಕೃಷ್ಣಗನೇ ಪ್ರಾರ್ಥನಾ ಮಾಡ್ಕೋತಾಳೆ. ಅನ್ಯಥಾ ಶರಣಂ ನಾಸ್ತಿ ತ್ವಾಮೇವ ಶರಣಂ ಮಮ. ಕೃಷ್ಣ ಭಗವಂತ ಅಂತ ರುಕ್ಮಿಣಿಗೆ ಗುರುತಿರ್ತದೆ. ಬರೇ ಲೌಕಿಕ ಪ್ರೀತಿ ಮಾಡ್ತಿರೋದಿಲ್ಲಕ್ಕೆ ಭಗವತ್ ಪ್ರೀತಿ ಇರ್ತದೆ, ದಿವ್ಯವಾದಂಥ ಪ್ರೀತಿ ಅದು. ಅದಕ್ಕೆ ಲಕ್ಷ್ಮೀ ಸ್ವರೂಪ, ಲಕ್ಷ್ಮೀ ನಾರಾಯಣರ ಪ್ರೀತಿ ಅನ್ನೋದು ದಿವ್ಯವಾದಂತಹ ಬಂಧನ. ಅದು ಈ ದ್ವಾಪರ ಯುಗದಾಗೂ ಅದೇ ಗುಣವನ್ನು ಅವರು ಪ್ರದರ್ಶನ ಮಾಡ್ತಿರ್ತಾರೆ. ರುಕ್ಮಿಣಿ ಕೃಷ್ಣಗೆ ಬೇಡ್ಕೊಂಡ್ಬಿಡ್ತಾಳಕ್ಕೆ, ಇದು ಏನು ಉಪಯೋಗ ಆಗೋದಿಲ್ಲಪ್ಪ, ಅನ್ಯಥಾ ಶರಣಂ ನಾಸ್ತಿ ತ್ವಾಮೇವ ಶರಣಂ ಮಮ ಅಂತ ತಿಳ್ಕೊಂಡು ಒಬ್ಬ ಮೆಸೆಂಜರ್ ಇರ್ತಾನೆ ಬ್ರಾಹ್ಮಣ, ಅವನು ಕರೀತಾಳೆ. ಕರೆದು ಒಂದು ಚೀಟಿ ಕೊಡ್ತಾಳೆ. ಚೀಟಿ ಕೊಟ್ಟು ಇದನ್ನು ದ್ವಾರಕಕ್ಕೆ ಹೋಗಿ ಮುಟ್ಟಿಸು ಅಂತ ತಿಳ್ಕೊಂಡು, ನಾನು ಏನು ಮನೋಗತದ ಎಷ್ಟು ಕಳಕಳಿ ಅದ ನೀನು ಭೇಟಿ ಆಗ್ಬೇಕಂತ ಅದನ್ನು ಕೃಷ್ಣನಿಗೆ ತಿಳಿಸಿಬಿಡ್ನಿ, ನಾ ಎಷ್ಟು ನಿನ್ನ ಮೇಲೆ ಪ್ರೀತಿ ಮಾಡ್ತೀನಿ ಅಂತ ಒಂದು ವಿಷಯವನ್ನು ಕೃಷ್ಣಗೆ ಗೊತ್ತದ ಅಂತ ಗೊತ್ತಿರ್ತದೆ ಆಕೆಗೆ. ಆದರೂ ವ್ಯವಹಾರ ಅಂತ ಬೇಕೇ ಬೇಕು, ಮೆಸೇಜ್ ಕೊಡಬೇಕಲ್ಲ. ಅದಕ್ಕೆ ಆ ಬ್ರಾಹ್ಮಣನ ಕಳಿಸ್ತಾನೆ. ಆ ಬ್ರಾಹ್ಮಣ ಬಂದ ಮೇಲೆ ಕೃಷ್ಣ ಅವನು ಹೆಂಗೆ ರಿಸೀವ್ ಮಾಡ್ಕೋತಾನ ಅದು ಬಹಳ ಮಹತ್ವದ. ಯಾರೋ ಬ್ರಾಹ್ಮಣ ಯಾಕೆ ಬಂದೋ ಈ ಟೈಮಲ್ಲಿ ತಕ್ಕೊಡುವಂಥ ಸಲ ಹೊರಗೆ ಅಂತ ಹಿಂಗೆಲ್ಲ ಎಲ್ಲೋ ಒಂದು ಕುರ್ಚಿ ತೋರಿಸಿ ಇಲ್ಲಿ ಮಣಿ ಹಾಕಿ ಕೂರಿಸ್ಲಿಲ್ಲ. ಅತ್ಯಂತ ವಿನಯಪೂರ್ವಕವಾಗಿ ಅವನ್ನ ಬರಮಾಡಿಕೊಂಡು ಅವ ಆ ಪತ್ರ ನೋಡಿ ಅದನ್ನೆಲ್ಲ ಮುಂದಿಂದೆಲ್ಲ ವ್ಯವಹಾರಗಳನ್ನು ಅತ್ಯಂತ ವಿನಯಪೂರ್ವಕವಾಗಿ ಮಾಡ್ತಾನೆ ಅನ್ನುವಂಥ ಒಂದು ಕಥೆ ಇದು.
ಆಮೇಲೆ ಉಳಿದದ್ದು ಯಾವುದೇ ಪ್ರಸಂಗದೊಳಗೆ ನೋಡಿದ್ರೆ ಸಹಿತ ಭಗವಂತ ಯಾವತ್ತೂ ವಿನಯವನ್ನೇ ಪ್ರದರ್ಶಿಸ್ತಾನೆ. ರಾಮಾವತಾರದಲ್ಲಂತೂ ನಮ್ಮೆಲ್ಲರಿಗೂ ಗುರ್ತದೆ, ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ರೆ ರಾಮ ಏನೇನು ಮಾಡಿದ, ಎಷ್ಟೆಷ್ಟು ಕಷ್ಟಪಟ್ಟ ಅನ್ನುವಂಥದ್ದು ಅವ್ರಿಗೆ ಎಷ್ಟು ಅನುಕಂಪ ಇರ್ತದೆ ಭಕ್ತನ ಮೇಲೆ ಅಂತ ತಿಳ್ಕೊಂಡು. ನರಸಿಂಹ ರೂಪ, ಭಗವಂತನ ನರಸಿಂಹ ರೂಪ ಕಂಬ ಒಡೆದು ಹೊರಗೆ ಬರ್ಬೇಕಂತಂದ್ರೆ ಭಗವಂತಗೆ ಎಷ್ಟು ಕಷ್ಟ ಆಗ್ತದೆ. ನಾವು ಹತೋಡಿ ಗಿತೋಡಿ ತೊಗೊಂಡು ಕಂಬ ಹೊಡಿಲಿಕ್ಕೆ ಎಷ್ಟು ತ್ರಾಸ ಮಾಡ್ಕೋತೀವಿ ಬುಲ್ಡೋಜರ್ ತಂದು. ಅಂಥದ್ದು ಭಗವಂತ ಭಕ್ತ ಹೇಳ್ಯಾನೆ ಕಂಬದಾಗಿದ್ದಾನೆ ನಾರಾಯಣ ಅಂತ ಕೇಳಿದ ಕೂಡಲೇ ಪ್ರಹ್ಲಾದ ಹೇಳ್ತಾನ ಅವಶ್ಯವಾಗಿದ್ದಾನಂತ ತಿಳ್ಕೊಂಡು ಆ ನಿಜಭೃತ್ಯ ವಚನ ಅದನ್ನು ಪರಿಪೂರ್ಣ ಮಾಡಿ ತೋರಿಸ್ಬೇಕಂತ ತಿಳ್ಕೊಂಡು ಭಗವಂತ ಕಂಬದಾಗಿಂದ ಒಡೆದು ಬರ್ತಾನ ಅನ್ನುವಂಥ ವಿಷಯ. ಈ ಕಂಬ ಅನ್ನೋದಂದ್ರೆ ಏನಪ್ಪ ಅಂತಂದ್ರೆ ನಮ್ಮ ಹೃದಯವೇ. ನಮ್ಮ ಹೃದಯ ಇಷ್ಟು ದುಷ್ಟ ಮತ್ತು ಪುಷ್ಟ ಮತ್ತು ಕಠಿಣದಲ್ಲ, ಕಂಬದಕ್ಕಿಂತನೂ ಕಠಿಣದ ನಮ್ಮ ಹೃದಯ. ಅದು ಹೊರಗಿಂದ ಯಾವ ಟೂಲ್ಸ್ ಯೂಸ್ ಮಾಡಿದರೂ ಅದು ಒಡೆಯುವುದಿಲ್ಲ. ಅದು ನಮ್ಮ ಹೃದಯವನ್ನು ದ್ರವಿಸಬೇಕಾದರೆ ಭಗವಂತನೇ ಬರಬೇಕು. ನಮ್ಮ ಅಹಂಕಾರವೇ ಹಿರಣ್ಯಕಶ್ಯಪು, ನಮ್ಮ ವಿನಯವೇ ವಿವೇಕವೇ ಪ್ರಹ್ಲಾದ. ಆ ಪ್ರಹ್ಲಾದನ ಪ್ರಾರ್ಥನಾಕ್ಕೆ ಒಲಿದು ನಮ್ಮ ಹೃದಯದಲ್ಲಿ ಇರುವಂಥ ಭಗವಂತ ಒಡೆದು ಬಂದರೆ ನಮಗೆ ಭಗವಂತನ ದರ್ಶನ ಆಗ್ತದೆ. ಅದಕ್ಕೆ ನಮ್ಮ ವಿನಯವು ಯಾವತ್ತೂ ಬಲಶಾಲಿಯಾಗಿರಬೇಕು. ಹಿರಣ್ಯಕಶ್ಯಪನ್ನ ಬಾಜುಕ್ಕೆ ಸರಿಸಿ ಆ ಹೃದಯ ಅನ್ನುವಂಥ ಕಂಬದಲ್ಲಿ ನರಸಿಂಹರೂಪಿಯ ಭಗವಂತನ ಆವಿರ್ಭಾವ ಆಗುವಂತಹ ಭಕ್ತಿಯನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಆಚಾರ್ಯರು ವ್ಯಕ್ತ ಮಾಡ್ತಾರೆ. ಅಂದ್ರೇನು? ದಾಮೋದರ ಗುಣಮಂದಿರ ಸುಂದರ ವದನಾರವಿಂದ ಗೋವಿಂದ ಅಂತ ಭಗವಂತನ ವರ್ಣನೆಯನ್ನು ಮಾಡ್ತಾರೆ. ಭಗವಂತನ ಮುಖ ಸುಂದರ ವದನಾರವಿಂದ, ಕಮಲದ ಹೂವಿನಂಗೆ ಯಾವತ್ತೂ ವಿಕಸಿತವಾದಂತಹ ಭಗವಂತನ ಮುಖ. ಅದನ್ನು ಅವಲೋಕನ ಮಾಡುವುದರಿಂದ ನಮಗೆ ಯಾವತ್ತೂ ಆನಂದ ಆಗ್ತದೆ ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಭವ ಜಲಧಿ ಮಥನ, ಈ ಭವ ಜಲಧಿ ಏನದ ಭವ ಸಮುದ್ರ, ಅದನ್ನು ಮಥನ ಮಾಡು ಅಂದರೆ ಅದನ್ನು ಕಡ್ದು ನೀರು ಮಾಡಿಬಿಡು, ಗಟ್ಟಿಯಾಗ್ಯದದು, ಅದನ್ನು ಕಡ್ದು ನೀರು ಮಾಡಿಬಿಡು ಅಂತಕೊಂಡು ಹೇಳ್ತಾರೆ. ಭವ ಜಲಧಿ ಮಥನ ಮಂದರ, ಮಂದರ ಅಂದ್ರೆ ಮಂದರ ಪರ್ವತ. ಮಂದರ ಪರ್ವತನ ದೊಡ್ಡ ಕಡಗೋಲು. ಕ್ಷೀರ ಸಮುದ್ರ ಮಥನ ಮಾಡ್ಯಾಕ ಮೇರು ಪರ್ವತ, ಮಂದರ ಪರ್ವತವನ್ನೇ ಕಡಗೋಲನ್ನಾಗಿ ಮಾಡಿ ಸಮುದ್ರ ಮಥನವನ್ನು ಮಾಡಿರ್ತಾರೆ. ಅಂತಹ ಒಂದು ದೊಡ್ಡ ಪರ್ವತವನ್ನು ತಗೊಂಡು ಬಂದು ನನ್ನ ವಿಶಾಲವಾದಂತಹ ಹೃದಯದಲ್ಲಿರುವಂತಹ ಅಜ್ಞಾನ ರೂಪಿ ಈ ಭವ ಜಲಧಿ ಏನದ ಅದನ್ನು ಕಡಿದು ಅದನ್ನು ನೀರು ಮಾಡಿಬಿಡು ಅಂತ ತಿಳ್ಕೊಂಡು ಇಲ್ಲಿ ವರ್ಣನೆ ಮಾಡ್ತಾರೆ. ಭವ ಜಲಧಿ ಮಥನ ಮಂದರ ಪರಮಂ, ದಿವ್ಯವಾದಂತಹ ಕಡಗೋಲಿನಿಂದ ನನ್ನ ಹೃದಯದಲ್ಲಿರುವಂತಹ ಅಜ್ಞಾನವನ್ನು ಕಡಿದು ನೀರು ಮಾಡಿಬಿಡು ಅಂತ ತಿಳ್ಕೊಂಡು ಹೇಳಿ, ದರ ಮಪನಯ, ದರ ಅಂತಂದ್ರೆ ಭಯ, ದರ ಅಂತಂದ್ರೆ ಭಯ. ಈ ಭಯ ಅಂದ್ರೆ ಯಾರಿಗೂ ವರ್ಣನೆ ಮಾಡ್ಲಿಕ್ಕೆ ಬರಂಗಿಲ್ಲ. ನಮ್ಮೊಳಗೆ ನಾವೆಲ್ಲರೂ ನಮ್ಮೊಳಗೆ ಅವಲೋಕನ ಮಾಡ್ಕೊಂಡು ನೋಡ್ರಿ, ಎಲ್ಲರಿಗೂ ಒಂಥರದ ಭಯ ಇದ್ದೇ ಇರ್ತದೆ. ಎಂಥ ಭಯ ಹೇಳಲಿಕ್ಕೆ ಬರೋದಿಲ್ಲ. ಅಂತಹ ಈ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಒಬ್ಬನಿಗೆ ಸಾಧ್ಯ. ಯಾರಿಗಂದ್ರೆ ಭಗವಂತನಿಗೆ. ನಾವು ಯಾವಾಗ ಭಗವದ್ ಭಜನೆಯನ್ನೇ ಮಾಡ್ತೀವೋ, ಭಗವಂತನ ಸನ್ನಿಧಿಯಲ್ಲಿ ಹೋಗ್ತೀವೋ, ಆವಾಗ ಈ ಭಯ ನಾಶ ಆಗ್ತದೆ. ಆ ಭಯವನ್ನು ನಾಶ ಮಾಡುವ ಕೇವಲ ಭಗವಂತ ಅನ್ನುವಂತಹ ಒಂದು ವಿನಯ ನಮ್ಮಲ್ಲಿರಬೇಕು. ಆ ಭಯವನ್ನು ನಮಗೆ ಯಾರಿಗೂ ಹೇಳಲಿಕ್ಕೆ ಬರುವುದಿಲ್ರಿ. ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಯದು, ತಿಳಿಯದೆ ಇಳಿಯದು, ಇಳಿಯದೆ ಉಳಿಯದು ಅಂತಕೊಂಡು ವರ್ಣನೆ ಮಾಡ್ತಾರೆ. ಅದು ತಿಳಿಸ್ಲಿಕ್ಕೆ ಬರುವುದಿಲ್ಲ, ಖರೆ ತಿಳಿಸ್ಬೇಕಾಗ್ತದೆ. ಅದನ್ನು ಯಾರು ತಿಳಿಸ್ತಾರೆ? ಗುರುಗಳು ತಿಳಿಸ್ತಾರೆ. ಗುರುಗಳು ಉಪದೇಶ ಮಾಡಿ ಭಗವತ್ ತತ್ವದ ಒಂದು ಉಪದೇಶ ಮಾಡಿದ ಮೇಲೆ ಆ ಭಗವಂತನ ಚರಣಾರವಿಂದಗಳಲ್ಲಿ ನಮ್ಮ ಸ್ಥಿರವಾದ ಭಕ್ತಿ ಉಂಟಾಗಿ ಆ ಏನು ಭವಭಯ ಅದನೋ ಅದು ನಾಶ ಆಗ್ತದೆ ಅನ್ನುವಂತಹ ಒಂದು ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅದು ಯಾರ ಕೃಪೆಯಿಂದ ಆಗ್ತದಂತಂದ್ರೆ ಭಗವಂತನ ಕೃಪೆಯಿಂದ ಮಾತ್ರ ಆಗ್ತದೆ. ನಾವಿಷ್ಟೆಲ್ಲ ಭಗವಂತನ ಮಹಿಮೆಯನ್ನು ಶ್ರವಣ ಮಾಡಿದರೂ ಕೂಡ ಅದು ನಮ್ಮ ಅಂತರಂಗದಲ್ಲಿ ಇಳಿಯಬೇಕಂತಂತಂದ್ರೆ ಭಗವಂತನ ಕೃಪೆ ಒಂದೇ ಬೇಕು. ಹರಿ ಭಜನೆ ಮಾಡೋ ನಿರಂತರ, ಪರಗತಿಗಿದು ನಿರ್ಧಾರ ನೋಡೋ, ಹರಿ ಭಜನೆ ಮಾಡೋ ನೀ ನಿರಂತರ ಅಂತಕೊಂಡು ಸಂತರು ನಮಗೆ ತಿಳಿಸ್ಯಾರ. ಅದಕ್ಕೆ ಒಂದೇ ಒಂದು ಉಪಾಯ ಏನಂತ ತಿಳ್ಕೊಂಡ್ರೆ ಹರಿ ಭಜನೆ. ಅದನ್ನ ಆಚಾರ್ಯರು ಹೇಳ್ತಾರೆ, ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ. 3 ಸರ್ತಿ ಯಾಕೆ ಹೇಳ್ಯಾರ ಅಂತಂದ್ರೆ ಕಾಯ ವಾಚ ಮನಸ 3 ತ್ರಿಕರಣಪೂರ್ವಕವಾಗಿ ಭಜನೆ ಮಾಡಂತ ಹೇಳ್ತಾರೆ ಅವರು. ಬರೇ ಭಜನೆ ಅಂದ್ರೆ ನಾವು ಬರೀ ಕಾಯ ಮಾಡ್ತೀವಿ ಬಾಯಿಂದ,
ಖರೆ ಕಾಯ ವಾಚ ಮನಸ್ಸಿನಿಂದನೂ ಭಜನೆ ಆಗಬೇಕು ಅಂತ ತಿಳ್ಕೊಂಡು 3 ಸರ್ತಿ ಅವರು ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ ಮೂಢಮತೆ ಅಂತ ತಿಳ್ಕೊಂಡು ನಮಗೆ ಉಪದೇಶ ಮಾಡ್ಯಾರ. ಅಂತಹ ಭಜನೆ ಸ್ವಯಂ ಆಚಾರ್ಯರು ಅನುಷ್ಠಾನ ಮಾಡಿ ನಮಗೆ ಉಪದೇಶ ಮಾಡ್ಯಾರ. ಅವರು ತಮ್ಮ ಅನುಭವವನ್ನು ಈ ಲೋಕಕ್ಕೆಲ್ಲ ಹಂಚಿ ನಮಗೆ ಆಶೀರ್ವಾದ ಮಾಡಿ ಅವ್ರು ಹೇಳ್ಯಾರ, ಹರಿ ಭಜನೆ ಮಾಡ್ಕೋತ ಹೋಗ್ರಿ, ತಾನ ವಿನಯ ಉತ್ಪನ್ನ ಆಗ್ತದೆ, ವಿನಯ ಉತ್ಪನ್ನ ಆಗೋಣ ಭಕ್ತಿ ಉತ್ಪನ್ನ ಆಗ್ತದೆ, ಭಕ್ತಿ ಉತ್ಪನ್ನ ಆಗೋಣ ಜ್ಞಾನ ಬರ್ತದೆ, ಜ್ಞಾನದಿಂದ ಕೈವಲ್ಯ ಸಿಗ್ತದೆ, ಆನಂದ ಸಿಗ್ತದೆ, ಸಮಾಧಾನ ಸಿಗ್ತದೆ ಅನ್ನುವಂಥ ವಿಷಯವನ್ನು ಇಲ್ಲಿ ಅವರು ಹೇಳ್ತಾರೆ. ಧರಮ್ ಅಪನಯ ಅಂದರೆ ಇದೇನು ಘೋರವಾದಂತಹ ಒಂದು ಭಯ ಅದ ಅದನ್ನು ಅಪನಯ ಕಮ್ಮಿ ಮಾಡು, ಸರಿಸಿ ಹಾಕು. ಅಪನಯ ಅಂದ್ರೆ ತೆಗೆದು ಹಾಕು. ಧರಮ್ ಅಪನಯ ಅಂದ್ರೆ ಭಯವನ್ನು ತೆಗೆದು ಹಾಕು ಅಂತಕೊಂಡು ಹೇಳ್ತಾರೆ. ತ್ವಂ ಮೇ ನನ್ನ ಭಯವನ್ನು ತೆಗೆದು ಹಾಕು. ಇದು ಎಂಥ ಭಯ? ಅವರ್ಣನೀಯವಾದಂಥ ಭಯ, ನಿನ್ನ ಹೊರತು ಯಾರಿಗೂ ತಿಳಿಯಂಗಿಲ್ಲ ಅಂತಕೊಂಡು ವರ್ಣನೆ ಮಾಡ್ತಾರೆ. ಮುಂದೆ ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕೌ ಚರಣೌ. ನೀ ಸರ್ವಸಮರ್ಥನಾದಂತಹ, ಸರ್ವಸಾಕ್ಷೀಭೂತನಾದಂತಹ, ಸರ್ವವ್ಯಾಪ್ತನಾದಂತಹ ಭಗವಂತ, ಅನಂತ ಮಹಿಮಾತಿಶಯವನ್ನು ಉಳ್ಳಂತಹ ಭಗವಂತನೇ, ನಾನು ನಿನಗೆ ಪೂರ್ಣ ಶರಣಾಗಿ ಬಿಟ್ಟೇನೆ. ಅದಕ್ಕೆ ನೀ ಏನು ಮಾಡಪ್ಪ ಅಂತಂದ್ರೆ ನನ್ನ ಕರುಣೆಯಿಂದ ನನ್ನನ್ನು ನೋಡು. ನಾರಾಯಣ ಕರುಣಾಮಯ ಶರಣಂ ಕರವಾಣಿ ತಾವಕವು ಚರಣವು. ನಿನ್ನ ಚರಣಕಮಲದಲ್ಲಿ ನಾನು ಅನನ್ಯ ಶರಣಾಗತನಾಗಿದ್ದೇನೆ. ಇತಿ ಷಟ್ಪದಿ ಮದೀಯೇ. ಇದೇನು ನಿನ್ನ ಸ್ತುತಿ ರೂಪವಾದಂತಹ 6 ಶ್ಲೋಕವುಳ್ಳಂತಹ ಇದೇನು ಒಂದು ರಚನಾ ಅದ, ಅದು ನನ್ನ ಬಾಯೊಳಗೆ ಹೆಂಗಿರಲಿ? ಭ್ರಮರ ರೂಪವಾಗಿರಲಿ ಅಂತ. ಅಂದ್ರೆ ನನ್ನ ಬಾಯಿ ಕಮಲಿದ್ದ ಹಂಗೆ. ಅಂದ್ರೇನು? ಇತಿ ಷಟ್ಪದಿ ಮದೀಯೇ ವದನ ಸರೋಜೆ. ಅಂದ್ರೆ ನನ್ನ ವದನ ಸರೋಜ. ವದನ ಅಂದ್ರೆ ಬಾಯಿ, ಸರೋಜ ಅಂದ್ರೆ ಕಮಲು. ನನ್ನ ಮುಖ ಕಮಲದಲ್ಲಿ ಈ ಷಟ್ಪದಿ ಅಂದ್ರೆ ಭಗವಂತನ ಸ್ತುತಿ, 6 ಶ್ಲೋಕವುಳ್ಳಂತಹ ಸ್ತುತಿ. ಷಟ್ಪದಿ ಅಂದ್ರೆ ಈಗಾಗಲೇ ಹೇಳಿನಿ, ಭ್ರಮರ, 6 ಕಾಲಿರ್ತಾವ ಅದಕ್ಕೆ. ಅಂತಹ ಭ್ರಮರ ನನ್ನ ಮುಖ ಕಮಲದಲ್ಲಿ ಮಕರಂದವನ್ನು ಹಿರ್ಕೋತ್ ಸದಾ ಕಾಲವೂ ಇರಲಿ. ಅಂದ್ರೆ ನನ್ನ ಮುಖದಿಂದ ನಿನ್ನ ಸ್ತುತಿ ಯಾವತ್ತೂ ಹಾಕೋತ್ ಇರಲಿ. ಅದರಿಂದ ನಾನು ಉದ್ಧಾರ ಆಗ್ತದೆ ಅನ್ನುವಂತಹ ಒಂದು ಅಪೇಕ್ಷೆಯನ್ನು ಆಚಾರ್ಯರಲ್ಲಿ ವ್ಯಕ್ತಪಡಿಸ್ತಾರೆ. ಸದಾ ವಸತು, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ. 1ನೇ ದಿನ ಅವರೇನು ಸ್ವಾಮಿಗಳು ಹೇಳ್ಯಾರ, ಬಹಳ ಮಹತ್ವದ ಸೂಕ್ಷ್ಮ ಭಾವ ಮತ್ತು ಒಳ್ಳೆಯದರ ಜೊತೆ ನಾವು ಜೋಡಿಸ್ಕೊಳ್ಳೋದು, ಯೋಗ ಜೋಡಿಸ್ಕೊಳ್ಳೋದು, ಅದು ಬಹಳ ಮಹತ್ವದ್ದು. ನಾದಮೂರ್ತಿ ಅಂದರೆ ಅವನ ಜೊತೆ ನಮ್ಮ ನಾದ ಸಿಂಕ್ರೊನೈಸ್ ಆಗಬೇಕು. ಅದಕ್ಕೇನಂತಾರೆ? ಅದಕ್ಕೆ ರೆಸೋನೆನ್ಸ್ ಅಂದರೆ ಆ ಶ್ರುತಿ ನಮ್ಮ ಶ್ರುತಿ ಒಂದಾಗಬೇಕು. ನಾದಮೂರ್ತಿ ನಿನ್ನ ಪಾದ ಮೋದದಿಂದ ಭಜಿಸುವೆ. ಬ್ಯಾಸರ್ಲೆ ಅಲ್ಲ, ಆನಂದದಿಂದ ಭಜಿಸುವೆ ಅಂತ ತಿಳ್ಕೊಂಡು ಅವರು ಹೇಳ್ತಾರೆ. ಹಂಗೆ ಈ ಶಂಕರಾಚಾರ್ಯರು ಅವತಾರ ಅಂತ ಏನಾಯ್ತು, ಅದು ಭಗವಂತನ ವಚನದಂತೆಯೇ ಆಗುತ್ತದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಭಗವದ್ಗೀತಾದೇನು ಒಂದು ವಾಕ್ಯದ, ಇದು ಬಹಳ ಸತ್ಯ, ತ್ರಿವಾರ ಸತ್ಯ. ಈ ಭಗವದ್ ಅವತಾರ ಅಂತ ಏನಾಗ್ತಾವ, ಅವು ಲೋಕದೊಳಗೂ ಆಗ್ತಿರ್ತಾವೆ, ಕಾಲಕ್ಕೆ ಆಗ್ತಿರ್ತಾವೆ. ಯಾವಾಗ ವೈದಿಕ ಧರ್ಮಕ್ಕೆ ಗ್ಲಾನಿ ಬಂತೋ ಬೌದ್ಧ ಮತ್ತು ಜೈನ ಮತದಿಂದ, ಅದು ಗ್ಲಾನಿ ಯಾಕೆ ಬಂತಂತಂದ್ರೆ ನಮ್ಮ ವೈದಿಕ ಧರ್ಮದಿಂದ ಅನುಷ್ಠಾನ ಮಾಡುವ ಕೆಲವರು ಏನು ನಮ್ಮ ಸಜ್ಜನರಿದ್ದರು ಅವರಿಗೆ ವಿಕಾರಗಳು ಉಂಟಾದವು. ಕಲಿಯುಗದ ಪ್ರಭಾವದಿಂದ ಅವರಿಗೆ ವಿಕಾರಗಳು ಉಂಟಾದವು. ವೈದಿಕ ಧರ್ಮಾಚರಣೆಯಿಂದ ಮುಕ್ತಿ ಮತ್ತು ಆನಂದವನ್ನು ಪಡೆಯುವ ಉದ್ದೇಶ ಬಾಜುಕ ಉಳಿತು. ಲೌಕಿಕ ಸುಖ ಮತ್ತು ಅನೇಕ ಭೋಗಗಳ ಅಪೇಕ್ಷೆ ಇವೆಲ್ಲ ಬಲಶಾಲಿಯಾಗಿ ಕಲಿಯುಗದ ಪ್ರಭಾವದಿಂದ ಈ ಯಜ್ಞಾದಿ ಕರ್ಮಗಳನ್ನು ಕೆಟ್ಟ ಉದ್ದೇಶಕ್ಕಾಗಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ವಾಮ ಮಾರ್ಗಗಳನ್ನು ಅನುಸಾರ ಮಾಡ್ಲಿಕ್ಕತ್ರು. ಒಬ್ಬ ಹೋಮ ಮಾಡಿ ನಮ್ಮ ತಮ್ಮ ನನ್ನೆಲ್ಲ ಅಸ್ಥಿ ಕೇಳಕತ್ತ ನಾವು ನಾಶ ಆಗಲಿ ಅಂತ ತಿಳ್ಕೊಂಡು ಹೋಮ ಮಾಡಿದವ. ಮತ್ತೊಬ್ಬ ನನಗೆ ಬಹಳ ಸಂಪತ್ತು ಸಿಗಲಿ, ಅದು ಯಾರ್ಯಾರ ಕಡೆ ಅದು ಅವರೆಲ್ಲ ನಾಶ ಆಗಲಿ ಮತ್ತು ಅವರೆಲ್ಲ ಸಂಪತ್ತು ನನಗೆ ಸಿಗಲಿ ಅಂತ ಅನ್ನುವಂಥ ಉದ್ದೇಶದಿಂದ ಮಾಡಿದ. ಒಬ್ಬ ರಾಜ, ಒಂದು ದೊಡ್ಡ ರಾಜಸೂ ಯಾಗ ಮಾಡಿದ, ಉಳಿದ ರಾಜಗಳೆಲ್ಲ ಸತ್ತು ಹೋಗಲಿ, ನಾವು ಒಬ್ಬನ ಬದುಕಲಿ, ಚಕ್ರವರ್ತಿ ಆಗಲಿ, ಇಂಥ ಕೆಟ್ಟ ಉದ್ದೇಶದಿಂದ ಇವನ್ನೆಲ್ಲ ಮಾಡ್ಲಿಕ್ಕತ್ರು. ರಾಮಾಯಣದಾಗ ಬರ್ತದಲ್ಲ, ಇಂದ್ರಜಿತ್ತು ಯಜ್ಞ ಮಾಡಿ
ರಥ ಕುದುರೆ ಅನೇಕ ಆಯುಧಗಳನ್ನು ಪಡೆದ. ಯಾಕಂತಂದ್ರೆ ರಾಮನ ನಾಶ ಮಾಡಬೇಕಂತ. ಪರಬ್ರಹ್ಮ ಪೂರ್ಣಾವತಾರದಂಥ ಸಜ್ಜನ ಮೂರ್ತಿ ಆ ರಾಮನನ್ನೇ ನಾಶ ಮಾಡಬೇಕು ಅಂತಕೊಂಡು ಇವು ಯಜ್ಞ ಮಾಡಿ ಅದರೊಳಗೆ ಅಗ್ನಿದೇವರನ್ನು ಪ್ರಸನ್ನ ಮಾಡಿಕೊಂಡು ಆಯುಧಗಳನ್ನು ಕೇಳ್ಕೊಂಡ. ಈ ಆಯುಧದಿಂದ ಇವು ರಾಮ ಲಕ್ಷ್ಮಣ ಎಲ್ಲ ನಾಶ ಆಗಬೇಕಂತ ಉದ್ದೇಶ ನೋಡ್ರಿ. ಅದರ ಅರ್ಥ ಏನು? ಈ ವೈದಿಕ ಧರ್ಮಾಚರಣೆ, ರಾವಣ ಮಹಾನ್ ವೈದಿಕ, ಖರೆ ಆ ವೈದಿಕ ಕರ್ಮಗಳು ಏನಿದ್ದು ಅವನು ಅನುಷ್ಠಾನ ಮಾಡ್ತಿದ್ದ ಅವು ವಿನಯದಿಂದ ಕೂಡ್ಕೊಂಡಿದ್ದು ಇರಲಿಲ್ಲ. ಅದಕ್ಕೇನಾಯ್ತು ರಾಮಾಯಣದೊಳಗೆ? ರಾವಣ ಎಷ್ಟ ಬಲಶಾಲಿ ಇದ್ರೂ ಸಹಿತ ಅಹಂಕಾರದಿಂದ ಅವನಿಗೆ ನಿಜಾನಂದ ಸಿಗಲಿಲ್ಲ, ಅವನು ನಾಶ ಆಗ್ತು ಅಂತ ತಿಳ್ಕೊಂಡು ಗೊತ್ತಾಗ್ತದೆ. ಅದರ ಅರ್ಥ ಏನಪ್ಪ ಅಂತಂದ್ರೆ, ಈ ವೈದಿಕ ಧರ್ಮದ ಅನುಷ್ಠಾನಗಳನ್ನು ವಿನಯಪೂರ್ವಕವಾಗಿ ಒಳ್ಳೆಯ ಉದ್ದೇಶದಿಂದ ಮಾಡಿದರೆ ನಮಗೆ ಜ್ಞಾನ ಮತ್ತು ಲೌಕಿಕ ಸುಖನೂ ಸಿಗುತ್ತದೆ, ಪಾರಲೌಕಿಕ ಸುಖನೂ ಸಿಗುತ್ತದೆ ಅಂತ ತಿಳ್ಕೊಂಡು ಋಷಿಮುನಿಗಳು ನಮಗೆ ಹೇಳ್ಯಾರ. ಆದರೆ ನಮ್ಮ ದುರ್ದೈವದಿಂದ ಕೆಲವರು ಬಹಳ ಜನರು ಅದನ್ನು ತಪ್ಪು ರೀತಿಯಿಂದ ಅವನ ಪ್ರಯೋಗಗಳನ್ನು ಮಾಡಲಿಕ್ಕತ್ತೋಣ. ಏನಾಯ್ತು? ಜನಮಾನಸದೊಳಗೆ ಕ್ಷೋಭ, ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗಿ ಜನರು ದಿಕ್ಕು ತಪ್ಪಿಬಿಟ್ರು. ಈ ವೈದಿಕ ಕರ್ಮಗಳನ್ನು ಯಾವ ಕೆಟ್ಟ ಉದ್ದೇಶದಿಂದ ಮಾಡ್ಲಿಕ್ಕತ್ತಾರ, ಜಾರಣ ಮಾರಣ ಇತ್ಯಾದಿ ಕೆಟ್ಟ ಕ್ರಿಯೆಗಳನ್ನು ಎಲ್ಲ ಮಾಡಿಕತ್ತಾರ ಅಂತ ತಿಳ್ಕೊಂಡು ಜನಮಾನಸದೊಳಗೆ ಒಂದು ಕ್ಷೋಭ ಉಂಟಾತು. ಆವಾಗ ಅದೇ ಒಂದು ಅವಸರವನ್ನು, ಆ ಅವಕಾಶವನ್ನು ಪಡೆದು ಕೆಲವು ಅರ್ವಾಚೀನ ಸಂತರು ಉದಯ ಆದರು. ಜೈನ ಪರಂಪರೆಯಲ್ಲಿ, ಬೌದ್ಧ ಪರಂಪರೆಯಲ್ಲಿ ಅವ್ರು ಏನಂದ್ರು, ಈ ವೈದಿಕ ಕರ್ಮಾನುಷ್ಠಾನ ಮಾಡೋದ ಗಾಡಿ ಇವ್ರ ಮಂದಿ ಸುಮ್ಮ ಗಪ್ ಕೂಡ್ಲಿ, ಸುಮ್ಮ ತಪಸ್ಸು ಮಾಡಲಿ, ಧ್ಯಾನ ಮಾಡಲಿ, ಇವ್ರಿಗೆ ವೈದಿಕ ಕರ್ಮಾನುಷ್ಠಾನ ಬೇಡ ಇವ್ರಿಗೆ ಅಂತಕೊಂಡು ಉಪದೇಶ ಮಾಡ್ಲಿಕ್ಕೆ ಮಂದಿಗೆ ಭಾಳ ರುಚಿ ಹತ್ತಿ ಬಿಡ್ತೀವಿ. ಈ ಮುಂಜಾನೆ ಅದು ಕೂಡಲೇ ಸ್ನಾನ ಮಾಡಿ ಸಂಧ್ಯಾ ವಂದನ ಮಾಡು, ಅಗ್ನಿಹೋತ್ರ ಮಾಡು, ಯಜ್ಞಾದಿ ಕರ್ಮಗಳನ್ನು ಮಾಡ್ಬೇಕಾದ್ರೆ ಸ್ವಲ್ಪ ಶ್ರಮ ಆಗೇ ಆಗೋದು. ಅದೆಲ್ಲ ಬ್ಯಾಡ್ ಬಿಡ್ರಿ, ಸುಮ್ಮ ಈಸಿ ಪದ್ಧತಿ. ಒಂದು ಕೊಲೆಯಾಗ ಹೋಗಿ ಕೂತ್ರೇನು, ಜಳಕ ಮಾಡಬೇಕಾದ್ರೆ ಬಿಡು, ಕಣ್ಣು ಮುಚ್ಚಿಕೊಂಡು ಕೂಡ ಒಂದು ಅರ್ಧ ತಾಸು ಮುಕ್ತಿ ಸಿಗ್ತದೆ ಅಂತೆಲ್ಲ ಹೇಳ್ಯಾರ. ಬೆಸ್ಟ್ ಅದರಿ ಅಂತಕೊಂಡು ವೈದಿಕ ಧರ್ಮ ಬಿಟ್ಟು ಅವರೆಲ್ಲ ಬೌದ್ಧ ಧರ್ಮ, ಜೈನ ಧರ್ಮ ಎಲ್ಲ ಅನುಷ್ಠಾನ ಮಾಡ್ಲಿಕ್ಕತ್ತರು. ಇದು ಜನಮಾನಸ. ಸಾಮಾನ್ಯ ಜನರು ಹಂಗೆ ವಿಚಾರ ಮಾಡ್ತಿರ್ತಾರೆ. ಅದು ಇದಕ್ಕೆಲ್ಲ ತಪ್ಪು ಯಾರ್ದು? ನಮ್ಮ ವೈದಿಕ ಧರ್ಮವನ್ನು ಅನುಷ್ಠಾನ ಮಾಡುವಂತಿರುವ ಕೆಲವು ಅವಿನಯ, ಅವಿವೇಕಿ ಜನರ ಕೈಗೆ ಸೇರಿದ್ರಿಂದ, ರಾವಣನಂತಹ ಜನರ ಸೇರಿದ್ರಿಂದ ಇದೆಲ್ಲ ಅಲ್ಲೋಲ ಕೊಲ್ಲೋಲ ಪರಿಸ್ಥಿತಿ ಉಂಟಾತು. ಅದನ್ನು ಹೆಂಗೆ ಸುಧಾರಿಸಬೇಕಂತಂದ್ರೆ, ಸಜ್ಜನರು ಭಗವಂತನಿಗೆ ಶರಣು ಹೋದರು. ಅವಾಗ ಭಗವಂತ ತನ್ನ ವಚನದಂತೆ ಶಂಕರಾಚಾರ್ಯರ ರೂಪದಲ್ಲಿ ಬಂದು ಪುನಃ ವೈದಿಕ ಧರ್ಮದ ತಿರುಳು ಏನು ಅದನ್ನೆಲ್ಲ ಅವರು ಮತ್ತೆ ಪುನಃ ಮಂದಿಗೆಲ್ಲ ಬೋಧಿಸಿ ಮತ್ತು ವೈದಿಕ ಮಾರ್ಗವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಕೈವಲ್ಯಕ್ಕಾಗಿ, ಜ್ಞಾನ ಪ್ರಾಪ್ತಿಗಾಗಿ ಇವೆಲ್ಲ ಕರ್ಮಾನುಷ್ಠಾನಗಳು ಹೆಂಗೆ ಉಪಯೋಗ ಆಗ್ತಾವ ಅನ್ನುವಂತಹ ಒಂದು ತಿಳುವಳಿಕೆಯನ್ನು ಅವರು ಮತ್ತೆ ಪುನಃ ಮಂದಿಗೆ ಕೊಟ್ಟರು. ಅವಾಗೆಲ್ಲ ಸಜ್ಜನರು ಮತ್ತು ಪುನಃ ಧೈರ್ಯದಿಂದ ವೈದಿಕ ಕರ್ಮಾನುಷ್ಠಾನವನ್ನು ಮಾಡ್ಕೋತ ಬಂದಾರಂತ ನಾವಿಲ್ಲಿ ಚಿದಂಬರ ಗುಡಿಯಾಗ ಕೂತೀವಿ ಇವತ್ತು. ಅದೆಲ್ಲ ಯಾರಿಗೆ ಕ್ರೆಡಿಟ್ ಹೋಗ್ತದೆ ಅಂತಂದ್ರೆ ಶಂಕರಾಚಾರ್ಯರಿಗೆ ಹೋಗ್ತದೆ. ಶಂಕರಾಚಾರ್ಯರ ತತ್ವವನ್ನು ಕೂಡ ಕೆಲವರು ಅಪಾರ್ಥ ಮಾಡಿಕೊಂಡ್ರು ಮುಂದಿನ ದಿನಗಳಲ್ಲಿ. ಅಹಂ ಬ್ರಹ್ಮಾಸ್ಮಿ, ಶಂಕರಾಚಾರ್ಯರು ಹೇಳ್ಯಾರ ನೀನೇ ಬ್ರಹ್ಮ ಅಂತ. ಅವ್ರು ಹಂಗೆ ಹೇಳಿಲ್ಲ. ಅದರ ಅರ್ಥ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಯಾಕೆ ಹೇಳ್ಯಾರ ಅಂತಂದ್ರೆ, ಅಂತರಂಗದೊಳಗೆ ವಿಚಾರ ಮಾಡ್ಬೇಕಂತ ತಿಳ್ಕೊಂಡು ಹೇಳ್ಯಾರ. ಅವರು ಮಂದಿಗೆ ಹೇಳ್ಕೊತ ಹೋಗಬೇಡ್ರಿ ನಾವು ಅಹಂ ಬ್ರಹ್ಮಾಸ್ಮಿ ಅಂತ. ಅದು ಅಂತರಂಗದೊಳಗೆ. ಯಾವಾಗ ನಾವು ಕತ್ಲಿ ಒಳಗೆ ಹೊಂಟಿರ್ತೀವಿ, ಕತ್ಲಿ ಒಳಗೆ ಎಲ್ಲ ಕಡೆ ಲೈಟ್ ಹೋಗಿಬಿಟ್ಟಿರ್ತಾವ, ಕತ್ಲಾಗ ನಮ್ಮ ಮನೆ ಕಡೆ ಹೊಂಟೀವಿ, ಬರೀ ಎಲ್ಲ ಕಡೆ ಕತ್ಲಿ ಅದ, ಎಲ್ಲೂ ಲೈಟ್ ಇಲ್ಲ. ಅವಾಗ ನಾವು ಏನು ಮಾಡ್ತೀವೋ, ನಾವು ಧೈರ್ಯ ಹೇಳ್ಕೊತೀವಿ, ಏನಾಗೋದಿಲ್ಲ ಸುಮ್, ಕುಲದೇವ್ರಿದ್ದಾನೆ, ಏನು ಆಗೋದಿಲ್ಲ ಸುಮ್ ಅಂತ ನನ್ನನ್ನು ಹೇಳ್ತಿರ್ತೀವಿ. ಆಮೇಲೆ ಹಿರಿಯರು ಹೇಳ್ತಿದ್ರು ಬ್ರಹ್ಮಗಂಟು ಹಿಡ್ಕೋಗ ತ್ರಿಜಪ ಮಾಡಂತ. ಇವೆಲ್ಲ ಏನು ನಾವು ಬೋಧ ಮಾಡ್ಕೋತೀವಿ, ನಾವು ತಿಳುವಳಿಕೆ ಹೇಳ್ಕೊತೀವಿ. ಅದು ನಾವು ತಿಳ್ಕೊಳ್ಳಿಕ್ಕೆ ಹೇಳ್ಕೊಳ್ಳಿಕ್ಕಂತ ಅಹಂ ಬ್ರಹ್ಮಾಸ್ಮಿ ವಾಕ್ಯ ನಮಗೆ ಧೈರ್ಯ ಕೊಡ್ತದದು. ನೀ ಅಲ್ಪ ಜೀವಿ ಅಲ್ಲಪ್ಪ, ಬ್ರಹ್ಮಸ್ವರೂಪ ಇದ್ದಿ, ನಿನ್ನ ಅಂತರಂಗದಾಗ ನೋಡ್ಕೋ, ನಿಮ್ಮ ಬ್ರಹ್ಮಸ್ವರೂಪ, ನಿನ್ನ ದಿವ್ಯತ್ವವನ್ನು ನೀ ಕಾಣ್ಕೋ, ಆಮೇಲೆ ನೀ ಒಳ್ಳೆ ಜೀವನ ಮಾಡು. ನೀ ಅಲ್ಪ ಅಲ್ಲ, ನೀನು ಹೊರಗೆ ದರಿದ್ರ ಇರಬಹುದು, ಏನೇನೋ ಇರಬಹುದು, ರೋಗಿ ಇರಬಹುದು, ಮತಿಭ್ರಷ್ಟ ಇರಬಹುದು, ಆದರೆ ಅಂತರಂಗದೊಳಗೆ ಒಂದು ಏನು ಜ್ಯೋತಿ ಬೆಳಗಲಿಕ್ಕತ್ತದೋ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸೆಲ್ಫ್ ಕೌನ್ಸಿಲಿಂಗ್, ಸ್ವತಃ ನಾವು ಉಪದೇಶ ಮಾಡ್ಕೊಳ್ಳಿಕ್ಕಂತ ತಿಳ್ಕೊಂಡು ಆ ಮಹಾವಾಕ್ಯಗಳನ್ನು ಅವರು ಹೇಳಿದರು. ಮತ್ತು ಹಿಂಗೆ ಉಪದೇಶ ನಿನ್ನೆ ಮಾಡ್ಕೋ ಅಂತ ತಿಳ್ಕೊಂಡು ಗುರುಗಳು ನಮಗೆ ಉಪದೇಶ ಮಾಡ್ತಾರೆ. ಅದನ್ನು ಬಹಳ ಗುಹ್ಯವಾದಂಥ, ರಹಸ್ಯವಾದಂಥ ಇದು ವಿದ್ಯಾ ಅದ. ಆದರೂ ಸಹಿತ ತಿಳಿಯುವ ಮಾತಲ್ಲ, ತಿಳಿಸದೆ ತಿಳಿಸುವ ಮಾತಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಹೇಳ್ಯಾರ. ಇದನ್ನು ಯಾರಿಗೂ ಹೇಳಬೇಡ್ರಿ ಅಂತಾರೆ. ಖರೀ ಹೇಳಾರ ತಿಳಿಯೋದು ಹೆಂಗೆ? ಯಾರಿಗೂ ಹೇಳಬಾರ್ದು ಅಂತ ಶಂಕರಾಚಾರ್ಯರು ಎಲ್ಲರಿಗೂ ಹೇಳಿದರು. ಮತ್ತು ಅವರೆಲ್ಲ ನಾವು ಅನುಯಾಯಿಗಳು, ಶಿಷ್ಯಂದರು
ಒಂದು ಒಳ್ಳೆಯ ಪ್ರಸಂಗಗಳಲ್ಲಿ ಅವ್ರು ಏನು ಹೇಳಿದ್ರು ಅದನ್ನು ನಾವು ಮನನ ಮಾಡಲಿಕ್ಕೇ ಬೇಕು. ಅವಾಗ ನಮಗೆ ಅದು ಸಾರ್ಥಕ ಆಗ್ತದೆ, ಅದು ಉಪಯೋಗ ಆಗ್ತದೆ. ಅದಕ್ಕೆ ಇವೆಲ್ಲ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳು ಇವಕ್ಕೆ ಮಹಾವಾಕ್ಯಗಳು ಅಂತಾರೆ, ದಿವ್ಯ ವಾಕ್ಯಗಳು. ಅವನ್ನ ನಾವು ಸ್ವತಃ ನಾವು ಉಪದೇಶ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೋಬೇಕು. ಅಂಜಬೇಡ ನೀ ದಿವ್ಯ ಸ್ವರೂಪ ಇದ್ದಿ ಅಂತ ತಿಳ್ಕೊಂಡು ರಮಣ ಮಹರ್ಷಿ ಇತ್ಯಾದಿ ಸಂತರು, ಒಬ್ಬರಲ್ಲ ಶಂಕರಾಚಾರ್ಯರ ಆದಮೇಲೆ ಸಾವಿರಾರು ಸಂತರು ನಮ್ಮ ಸೌಭಾಗ್ಯದಿಂದ ನಮ್ಮ ದೇಶದಲ್ಲಿ ಆಗಿ ಹೋದರು. ಅವರು ಇತ್ತೀಚಿನ ದಿನಗಳಲ್ಲೂ ಇದ್ದಾರೆ, ಈಗೂ ಇದ್ದಾರೆ. ಅವರು ಉಪದೇಶ ಮಾಡೋದು ಒಂದೇ ಏನಪ್ಪ ಅಂತಂದ್ರೆ, ನಿಮ್ಮ ಜೀವನದ ದಿವ್ಯತೆಯನ್ನು ನೀವು ಅರಿತುಕೊಳ್ಳಿರಿ. ಅರಿವೇ ಗುರು. ನಿನ್ನದಿ ತಿಳ್ಕೋಪ, ಆನಂದದಿಂದ ಇರು ಅಂತ ತಿಳ್ಕೊಂಡು ನಮಗೆಲ್ಲರೂ ಉಪದೇಶ ಮಾಡ್ಯಾರ. ಇಂತಹ ಉಪನಿಷತ್ ಪ್ರಣೀತವಾದಂತಹ, ವೇದ ಪ್ರಣೀತವಾದಂತಹ ದಿವ್ಯ ಜ್ಞಾನವನ್ನು ಈಗಿನ ಜನರಿಗೂ ಸುಲಭ ಭಾಷೆಯಲ್ಲಿ ಮುಟ್ಟಿಸಿದಂತಹ ಶ್ರೀಮತ್ ಆದ್ಯ ಜಗದ್ಗುರು ಶಂಕರಾಚಾರ್ಯರಿಗೆ ನಾವು ಎಷ್ಟು ಸ್ಮರಣೆ ಮಾಡಿದರೂ, ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಕಡಿಮೆಯೇ. ಅದಕ್ಕೆ ವರ್ಷದಾಗ 1 ದಿವಸರೇ, ಒಂದು 5 ದಿವಸರೇ ಆಚಾರ್ಯರ ಈ ಜಯಂತಿ ಉತ್ಸವದ ಪರ್ವಕಾಲದಲ್ಲಿ ಅವರ ದಿವ್ಯ ಸ್ಮರಣೆಯನ್ನು ಮಾಡಿದರೆ ಮುಂದಿನ 1 ವರ್ಷ ಬಹಳ ಸುಖದಿಂದ ಹೋಗ್ತದೆ. ಚಾರ್ಜ್ ಆಗಿರ್ತದೆ ಬ್ಯಾಟ್ರಿ. ಮುಂದೆ ಸ್ವಲ್ಪ ಡೌನ್ ಹಾಕೋದು ಹೋಗ್ತದೆ. ಮತ್ತು ವೈಶಾಖ ಮಾಸ ಬರ್ತದೆ, ಮತ್ತು ಜಯಂತಿ ಬರ್ತದೆ. ಅದಕ್ಕೆ ಜಯಂತಿ ಉತ್ಸವವನ್ನು ಬಹಳ ಭಕ್ತಿಯಿಂದ ನಾವೆಲ್ಲರೂ ಆಚರಿಸಿಗೋತಿರಬೇಕು. ದಿನಾಲೂ ಶಂಕರ ಜಯಂತಿ ಆಗಬೇಕು. ಹಂಗೆ ನೋಡಿದರೆ ಆಚಾರ್ಯರ ಸ್ಮರಣೆ, ಅವರ ಬೋಧ ನಮಗೆ ಯಾವತ್ತೂ ಮಾರ್ಗದರ್ಶಕವಾಗಿದೆ ಅನ್ನುವಂತಹ ಒಂದು ವಿಷಯವನ್ನು ಇನ್ನೊಮ್ಮೆ ನೆನಪಿಗೆ ತಕ್ಕೊಂಡು ಆಚಾರ್ಯರ ಚರಣಾರವಿಂದಗಳಲ್ಲಿ ಅನಂತಾನಂತ ನಮಸ್ಕಾರವನ್ನು ಸಲ್ಲಿಸಿ ಈ ವರ್ಷದ ಪ್ರವಚನ ಸೇವೆಯನ್ನು ಉಪಸಂಹಾರ ಮಾಡೋಣ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ ತಂ ನಮಾಮ್ಯಹಂ. ಶಂಕರಾಚಾರ್ಯರ ಒಂದು ಅಪರೋಕ್ಷಾನುಭೂತಿ ಎನ್ನುವಂಥ ಒಂದು ಸಣ್ಣ ಪುಸ್ತಕ ಇದೆ. ಅಪರೋಕ್ಷಾನುಭೂತಿ ಅಂದರೆ ಡೈರೆಕ್ಟ್ ಅನುಭವ, ಇಂಡೈರೆಕ್ಟ್ ಅನುಭವ ಅಲ್ಲ, ಡೈರೆಕ್ಟ್ ಅನುಭವ. ಆ ಪುಸ್ತಕ ಓದೋದ್ರಿಂದ ಡೈರೆಕ್ಟ್ ಅನುಭವ ಆಗ್ತದೆ, ಕೈವಲ್ಲದ್ದು ಆ ಥರ ಅಂಥ ಪುಸ್ತಕ. ಅದರ 1ನೇ ವಾಕ್ಯದು ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೀಶ್ವರಂ, ಉಪದೇಶ ಮಾಡಿದವ. ವ್ಯಾಪಕಂ, ಎಲ್ಲ ಕಡೆಗೂ ವ್ಯಾಪ್ತನ. ಸರ್ವಭೂತಾನಾಂ, ಎಲ್ಲ ಭೂತ ಮಾತ್ರಗಳಲ್ಲಿ ವ್ಯಾಪಕನಾದಂತಹ ವ್ಯಾಪಕಂ ಸರ್ವಭೂತಾನಾಂ ಕಾರಣಂ, ನಮ್ಮ ಪ್ರತಿಯೊಂದು ಕ್ರಿಯೆ ಕರ್ಮಗಳಿಗೆ ಅವನೇ ಕಾರಣ. ತಂ ನಮಾಮ್ಯಹಂ ಅಂತಕೊಂಡು ಭಗವಂತನನ್ನು ಸ್ಮರಿಸಿ ಮುಂದಿನ ಉಪದೇಶ ಮಾಡ್ಯಾರ. ಅಂತಹ ಆಚಾರ್ಯರ ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿಯೇ. ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಪ್ರವಚನ ಮುಗಿಸೋಣ. ಈಗ ಆರತಿ ಮತ್ತು ಮಂತ್ರ ಪುಷ್ಪ ಆಗ್ತದೆ. ಈ ವರ್ಷದ ಶಂಕರಾಚಾರ್ಯ ಜಯಂತಿ ಕಾರ್ಯಕ್ರಮದ ಕಲಾಪಗಳು ಮುಗಿದುದ್ದವ. ತಾವೆಲ್ಲ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ವರ್ಷಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉತ್ಸವವನ್ನು ನಾವು ಮಾಡಬೇಕು. ನಮ್ಮ